ಪ್ರೈಸ್ ಲಾರ್ಡ್. ಒಂದು 2 ನಿಮಿಷ ಕೂತ್ಕೊಳ್ಳೋಣ. ಫಾದರ್ ಮೊದಲೇ ಅನೌನ್ಸ್ ಮಾಡಿದ್ದಾರಾ? ಪ್ರೈಸ್ ಲಾರ್ಡ್. ಯಾರೋ ಮಾತಾಡಲ್ವಾ? ಮಾತಾಡಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಸಂಜೆ ಆರಾಧನೆ, ಬಲಿಪೂಜೆ ಮತ್ತು ದೇವರ ವಾಕ್ಯ ಇರುತ್ತೆ ಅಂತ ಖಂಡಿತವಾಗ್ಲೂ ಹೇಳಿರ್ತಾರೆ ಗುರುಗಳು. ಎಷ್ಟು ಮಂದಿ ಪ್ರಿಪೇರ್ ಆಗಿ ಬಂದಿದ್ದೀರಾ? ಪ್ರೈಸ್ ಲಾರ್ಡ್. ಬೈಬಲ್ ಎಷ್ಟು ಮಂದಿ ತಂದಿದ್ದೀರಾ? ವೆರಿ ಗುಡ್. ಓದ್ಲಿಕ್ಕೆ ಬರದೇ ಇರೋರಿಗೆ ನಾನೇನು ಹೇಳಲ್ಲ, ಆದರೆ ಪ್ರತಿ ಸಾರಿ ಬಂದಾಗ ನಾನಂತೂ ಸುಮಾರಿದು ಒಂದು 6-7 ಸಾರಿ ಬಂದಿದ್ದೀನಿ, 4-5 ಸಾರಿ ಅಂತೂ ಬಂದಿದ್ದೀನಿ. ಬಂದಾಗಲೆಲ್ಲ ನಾವು ಹೇಳ್ತಾನೆ ಇರ್ತೀವಿ ಬೈಬಲ್ ಬೇಕು ಬೇಕು ಅಂತ. ಸೊ ಯಾಕೆ ನೀವು ತರ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅದರ ಟೇಸ್ಟ್ ನಿಮಗೆ ಸಿಕ್ಬಿಟ್ರೆ ನೀವು ಬೈಬಲ್ ಬಿಟ್ಟು ಎಲ್ಲೂ ಪ್ರಯಾಣನೇ ಮಾಡಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರವೆತ್ತಿ ಹಲ್ಲೆಲೂಯಾ. ಬೈಬಲ್ ತಂದಿರೋರು ಇಲ್ಲಿ ಓದ್ತಾರೆ, ನೀವು ತೆಗೆದು ಓದಿ, ಯಾಕಂದರೆ ಭಾಳ ಮುಖ್ಯ. ಇವತ್ತಿನ ಶುಭ ಸಂದೇಶ ಕೂಡ ಅದೇ ಆಗಿದೆ. ಆಮೇಲೆ ನೋಡೋಣ, ಸ್ವಲ್ಪ ಆರಾಧನೆ ಮಾಡಿ ಸ್ವಲ್ಪ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳ ಪುಸ್ತಕ 14ನೇ ಅಧ್ಯಾಯ ವಾಕ್ಯ 2 ಓದ್ತಿರೋ ಒಂದ್ಸಾರಿ. ಕೀರ್ತನೆಗಳು ಅಧ್ಯಾಯ 14 ವಾಕ್ಯ 2. ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು. ದೇವರನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಹನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಕೀರ್ತನೆಗಾರ ಪರಿಶುದ್ಧಾತ್ಮ ಭರಿತನಾಗಿ ಬರೆದಂಥ ವಾಕ್ಯ. ಆತ ಹೇಳ್ತಿದ್ದಾನೆ, ಮನುಷ್ಯರನ್ನ ದೇವರು ಸ್ವರ್ಗದಿಂದ ನೋಡ್ತಾ ಇದ್ದಾರಂತೆ. ಏನಂತ ನೋಡ್ತಾ ಇದ್ದಾರೆ ಅಂದರೆ, ನನ್ನನ್ನು ಅರಸುವವರು ಅಂದರೆ ದೇವರನ್ನ ಇಷ್ಟಪಡುವವರು ಯಾರು ಅಂತೇಳಿ ಅವ್ರು ನೋಡ್ತಾ ಇದ್ದಾರಂತೆ. ಆ ರೀತಿ ದಾವೀದ ಅರಸ ಪವಿತ್ರಾತ್ಮ ಭರಿತನಾಗಿ ಬರೆದಿದ್ದಾನೆ. ಆದರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಅಲ್ಲಿಂದ ಅಲ್ಲ, ಬಲಿಪೀಠದ ಮೇಲೇನೆ ಯೇಸು ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ನೋಡೋಕ್ಕಾಗತ್ತಾ ಅವರಿಗೆ? ಹಲೋ, ನೋಡೋಕ್ಕಾಗತ್ತಾ? ನೋಡ್ತಾ ಇದ್ದಾರಾ? ನಿಮ್ಮ ಹೃದಯ ಎಲ್ಲ ಗೊತ್ತಿದೆಯಾ ಅವರಿಗೆ? ಇವತ್ತು ನೀವು ಯೋಚನೆ ಮಾಡಬೇಕು, ನನ್ನನ್ನು ದೇವರು ನೋಡ್ತಿದ್ದಾರೆ, ಬಟ್ ನನ್ನ ಹೃದಯ ಅವರನ್ನು ಬಯಸ್ತಾ ಇದೆಯಾ? ಒಂದು ಪ್ರಶ್ನೆ ನೀವೇ ಕೇಳ್ಕೊಳ್ಳಿ ನಿಮ್ಮ ಹೃದಯಕ್ಕೆ. ಇವತ್ತು ಅವರಿಂದ ಬೇರೆ ಏನೇನೋ ಬಯಸಿ ಬಂದಿರ್ಬೋದು, ಅದು ದೇವರಿಗೆ ಇಷ್ಟ ಇಲ್ಲ. ಅದು ಆಮೇಲೆ. ಮೊದಲು ನಿಮ್ಮ ಹೃದಯ ಅವರನ್ನು ಬಯಸ್ತಾ ಇದೆಯಾ? ಈ ವಾಕ್ಯ ಎಷ್ಟು ಸುಂದರವಾಗಿದೆ ನೋಡಿ. ಮಾನವರನ್ನ ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು, ದೇವರನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಹನು. ಹಲ್ಲೆಲೂಯಾ. ನಿಮ್ಮ ಹೃದಯದಲ್ಲೊಂದು ಪ್ರಶ್ನೆ ನೀವೇ ಹಾಕ್ಕೊಳ್ಳಿ. ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ಬಲಿಪೂಜೆಗೆ ನಾವು ಬರುವಾಗ ದೇವರ ಆಸೆ ನೆರವೇರಿಸ್ಲಿಕ್ಕೆ ಬರ್ತೀವೋ, ದೇವರ ಇಷ್ಟವನ್ನು ನೆರವೇರಿಸ್ಲಿಕ್ಕೆ ಬರ್ತೀವೋ, ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸ್ಕೊಳ್ಳಕ್ಕೆ ಬರ್ತೀವೋ? ಏನಾದರೂ ಮಾತಾಡೋಣ, ಪರವಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಮಾತಾಡಲ್ವಾ? ಮಾತಾಡಿ, ತಪ್ಪಾದರೆ ಪರವಾಗಿಲ್ಲ. ಯೇಸು ನಮ್ಮನ್ನು ಪ್ರೀತಿಸ್ತಾರೆ, ಹೊಡಿಯೋ ಜಾಗದಲ್ಲಿ ಹೊಡಿತಾರೆ ಅಷ್ಟೇ. ನಾವು ತಪ್ಪಿ ಹೋಗ್ತಾ ಇದ್ರೆ ಅವಾಗ ಒಂದು ಕೊಡ್ತಾರೆ, ವಾಪಸ್ ಬರಲಿ ಅಂತ. ಅದನ್ನು ಹಾಳಾಗೋಗ್ಲಿ ಅಂತಲ್ಲ, ವಾಪಸ್ ಬರಲಿ ಅಂತ. ಸೊ ಇವತ್ತು ಏನಾಗಿದೆ ಅಂದರೆ, ನಮ್ಮ ಪ್ರಾರ್ಥನೆಗಳೆಲ್ಲ ನಮ್ಮ ಉಪಯೋಗಕ್ಕಾಗಿ ಆಗಿದೆ. ನಮ್ಮ ಆಧ್ಯಾತ್ಮಿಕ ಕಾರ್ಯಗಳೆಲ್ಲ ನಮ್ಮ ಒಳಿತಿಗಾಗಿ ಆಗಿದೆ. ನೀವು ಪಡ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ದೇವರು ಅದನ್ನು ಯಾವತ್ತೂ ಇಷ್ಟಪಡಲ್ಲ. ದೇವರು ಇಷ್ಟಪಡೋದೇನು ಗೊತ್ತಾ? ಅವರನ್ನು ನೀವು ಪ್ರೀತಿಸಬೇಕು, ಅವರನ್ನು ನೀವು ಇಷ್ಟಪಡಬೇಕು. ಅದನ್ನು ಮಾಡಿದ್ದು ಯಾರು ಅಂದರೆ ಮದರ್ ಮೇರಿ. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ಇವತ್ತು ನಮ್ಮ ಚರ್ಚಲ್ಲಿ ಸಂತರು ಅಂತ ಇದ್ದಾರಲ್ವಾ, ಅವರೆಲ್ಲ ಮಾಡಿದ್ದೇನು ಗೊತ್ತಾ? ಅವ್ರಿಗೇನು ಬೇಕು ಅಂತ ಕೇಳಲಿಲ್ಲ, ಯೇಸುವೆ ನನ್ನಿಂದ ನಿಮಗೇನಾಗಬೇಕು ಅಂತ ಕೇಳಿದರು. ಹಲ್ಲೆಲೂಯಾ. ನಾವೆಲ್ಲ ಏನು ಮಾಡ್ತೀವಿ ಹೇಳಿ?
ಅವರಿಂದ ಏನು ಪಡ್ಕೊಳ್ಳೋದು ಅಂತ ನೋಡ್ತಿದ್ದೀವಿ. ಇವತ್ತು ಚೇಂಜ್ ಮಾಡ್ಕೋಬೇಕು. ಎಷ್ಟು ಜನ ನಿಮಗೆ ಚೇಂಜ್ ಮಾಡ್ಕೊಳ್ಲಿಕ್ಕೆ ಮನಸ್ಸಿದೆ? ಅಯ್ಯೋ ದೇವ, ಅಲ್ಲಿಗೂ ಕೂಡ ಏನು ಅರ್ಥ ಆಗ್ತಾ ಇಲ್ವೋ, ಬೇಕಾಗಿ ಎತ್ತಾ ಇಲ್ವೋ, ಹೆಂಗೆ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ಯೇಸುವನ್ನು ನೀವು ಪಡ್ಕೊಂಡ್ರೆ, ನಿಮ್ಮ ಹೃದಯವನ್ನು ಯೇಸು ಮುಂದೆ ನೀವು ಸರಿ ಮಾಡಿಕೊಂಡ್ರೆ, ಈ ಭೂಮಿಯಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ನಿಮ್ಮ ಒಳಗಡೆ ಬಂದಂಥ ಯೇಸು ಎಲ್ಲವನ್ನ ಪೂರೈಸ್ತಾರೆ. ಹಲ್ಲೆಲೂಯಾ. ಎಲ್ಲವನ್ನ ಅಂತ ಹೇಳಿದ್ರೆ ತಪ್ಪಾಗಿ ತಗೋಬೇಡಿ. ನಿಮ್ಮಲ್ಲಿ 1-2 ಸೈಟು, ಒಂದು ದೊಡ್ಡ ಮನೆ, ಆ ಥರ ಎಲ್ಲ ಮಾಡಲ್ಲ ದೇವರು. ಅವ್ರ ಪ್ಲಾನಲ್ಲಿದ್ದರೆ ಆಗತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಎಲ್ಲವನ್ನ ಅಂತ ಹೇಳಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಹೃದಯ ದೇವರ ಕಡೆಗೆ ತಿರುಗಿ ನೀವು ಯೇಸುವನ್ನು ಇಷ್ಟಪಡುವಾಗ ನಿಮ್ಮ ಒಳಗಡೆ ಮೊಟ್ಟ ಮೊದಲನೇದಾಗಿ ಸಿಗುವಂಥದ್ದೇನು ಗೊತ್ತಾ? ಯೇಸು ಕ್ರಿಸ್ತನ ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನೀವು ಯೇಸುವನ್ನು ಪ್ರೀತಿಸುವಾಗ, ಯೇಸುವನ್ನು ನಿಮ್ಮ ಅಂತರಂಗಕ್ಕೆ ಬರಮಾಡಿಕೊಳ್ಳುವಾಗ ನಿಮಗೆ ಸಿಗುವಂಥದ್ದೇನು ಗೊತ್ತಾ? ಯೇಸುವಿನ ಆ ಜೀವದಲ್ಲಿ ಏನಿದೆ ಗೊತ್ತಾ? ಪ್ರೀತಿ ಇದೆ, ಶಾಂತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಪ್ರಾಮಾಣಿಕತೆ ಇದೆ, ಸೌಜನ್ಯ ಇದೆ, ಆರೋಗ್ಯ ಇದೆ, ಸಂಯಮ ಇದೆ. ಇದೆಲ್ಲ ಒಳಿತುಗಳು ಯಾರಲ್ಲಿದೆ? ಯಾರಲ್ಲಿದೆ? ಇದು ಯಾಕೆ ನಮ್ಮಲ್ಲಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಯೇಸು ಅಲ್ಲೇ ಇದ್ದಾರೆ, ನೀವು ಅಲ್ಲೇ ಇದ್ದೀರಾ. ನಾನು ಇಲ್ಲೇ ಇದ್ದೀನಿ, ಯೇಸು ಅಲ್ಲೇ ಇದ್ದಾರೆ. ಯಾಕೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ನನ್ನ ಒಳಗಡೆ ಅವರನ್ನ ಬರಮಾಡ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದೇ ಜಾಗದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಮತ್ತೊಂದು ಸಾರಿ ಹೇಳ್ತೀನಿ. ನನ್ನ ಬಳಿ ಒಂದು ಗ್ಲಾಸ್ ನೀರಿದೆ. ಮರುಭೂಮಿ ಅವಸ್ಥೆ ನಿಮ್ಮದು, ದಾಹವಾಗ್ತಾ ಇದೆ, ನೀರು ಕುಡಿಬೇಕು. ನೀರು ಕುಡಿದ್ರೆ ದಾಹ ಹೋಗುತ್ತೆ ಅಂತ ಗೊತ್ತು ನಿಮಗೆ. ಆದರೆ ನೀವು ಅಲ್ಲೇ ಇದ್ದೀರಾ, ನೀರು ನನ್ನ ಹತ್ರನೇ ಇದೆ. ನಿಮ್ಮ ದಾಹ ಹೋಗುತ್ತಾ? ಯಾವತ್ತೂ ಹೋಗಲ್ಲ. ನೀರು ಕುಡಿದ್ರೆ ದಾಹ ಹೋಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆ ನೀರು ನನ್ನ ಒಳಗಡೆ ಹೋದರೆ ನನ್ನ ದಣಿವು ಹೋಗುತ್ತೆ ಅಂತ ಗೊತ್ತು. ಆದರೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ, ನೀವು ತಗೊಂಡು ಕುಡಿಯೋ ತನಕ ನಿಮ್ಮ ದಾಹ ಹೋಗೋದಿಲ್ಲ. ಅದೇ ಪ್ರಕಾರ ಯೇಸು ಯೇಸು ಅಂತ ಬಾಯಿಂದ ಹೇಳೋದಲ್ಲ, ಬದಲಾಗಿ ಆ ರೊಟ್ಟಿಯ ರೂಪದಲ್ಲಿ ವಾಕ್ಯವಾಗಿ ಜೀವಿಸುವಂಥ ಯೇಸು ಎಲ್ಲಿಗೆ ಬರಬೇಕು? ಎಲ್ಲಿ? ನಿಮ್ಮ ಹೃದಯಕ್ಕೆ ಬರಬೇಕು. ಹೃದಯಕ್ಕೆ ಬರಬೇಕಾದ್ರೆ ನನ್ನಲ್ಲಿ ಮಾನಸಾಂತರ ಉಂಟಾಗಬೇಕು. ನಾನು ಲೋಕದಿಂದ ಬೇರ್ಪಡಬೇಕು. ನನ್ನ ಅಂತರಂಗವನ್ನು ಅವರಿಗೆ ಬಿಟ್ಕೊಡ್ಬೇಕು. ಆಗ ಯೇಸು ನನ್ನ ಒಳಗಡೆ ಬರ್ತಾರೆ. ನನಗೆ ಬೇಕಾದ ಶಾಂತಿ ಸಮಾಧಾನವನ್ನು ಕೇಳೋದೇ ಬೇಕಾಗಿಲ್ಲ. ಅವರು ಬಂದಾಗ ತಾನಾಗಿ ಅನುಭವಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದಲೇ ಇಲ್ಲಿ ಕೀರ್ತನೆಗಾರ ಹೇಳ್ತಿದ್ದಾನೆ, ಇದೋ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ, ಈ ಒಂದು ಆಲಯದಲ್ಲಿ ನನ್ನನ್ನು ಹುಡುಕಿ ಯಾರು ಬಂದಿದ್ದಾರೆ ಅಂತ ಯೇಸು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ನೋಡ್ತಾ ಇದ್ದಾರೆ. ನೀವು ಹೇಳಬೇಕು, ಯೆಶಾಯನಿಗೆ ಹೇಳ್ತಾರಲ್ವಾ, ನನ್ನ ಕೆಲಸಕ್ಕೆ ಯಾರನ್ನ ಕಳಿಸ್ಲಿ ಅಂತ ಹೇಳುವಾಗ ನಾನು ರೆಡಿ ಇದ್ದೀನಿ ಅಂತ ಯೆಶಾಯ ಹೇಳ್ತಾನೆ ಅಲ್ವಾ? ಹೇಳ್ತಾನ? ಯಾವಾಗ ಹೇಳೋದು ಗೊತ್ತಾ? ಆ ಸ್ವರ್ಗದಿಂದ ಒಂದು ಕೆಂಡವನ್ನು ಆತನ ಬಾಯಲ್ಲಿಟ್ಟಾಗ ಆತನು ಪರಿಶುದ್ಧನಾಗ್ತಾನೆ. ಆಗ ದೇವರು ಕೇಳ್ತಾರೆ, ನನ್ನ ಕೆಲಸಕ್ಕಾಗಿ ಯಾರನ್ನ ಕಳಿಸ್ಲಿ ಅಂತ ಹೇಳಿದಾಗ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಹೃದಯ ಪರಿಶುದ್ಧತೆಯಿಂದ ತುಂಬಲ್ಪಟ್ಟಾಗ, ಕ್ರಿಸ್ತ ನಿಮ್ಮಲ್ಲಿ ಬಂದಾಗ, ಯೇಸು ನಿಮ್ಮಲ್ಲಿ ಬಂದಾಗ, ಆ ಜೀವ ನಿಮ್ಮಲ್ಲಿ ಅನುಭವಿಸ್ಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಆ ಜೀವವನ್ನು ಅನುಭವಿಸುವಾಗ ಆ ಜೀವದಲ್ಲಿ ಎಲ್ಲವೂ ಕೂಡ ಇದೆ ಪ್ರಿಯರೇ. ಅಂಥ ಒಂದು ಜೀವಿತವನ್ನು ಜೀವಿಸೋದನ್ನ ದೇವರು ಬಯಸ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇನ್ನೊಂದು ವಾಕ್ಯವನ್ನು ಹೇಳಿ ನಾವು ಆರಾಧನೆಗೆ ಹೋಗೋಣ. ಈ ವಾಕ್ಯ ಅರ್ಥ ಆಯ್ತಾ? ದೇವರು ಏನು ಬಯಸ್ತಾರೆ ನಿಮ್ಮಿಂದ? ನೀವು ಕೇಳಿಸಿಲ್ಲ ನನಗೆ. ನಿಮ್ಮ ಹೃದಯ. ನಿಮಗೆ ಯಾರು ಬೇಕೀಗ? ಎಲ್ಲಕ್ಕಿಂತ ಮಿಗಿಲಾಗಿ ಯಾರು ಬೇಕು ನಿಮಗೆ? ಯೇಸು ಬೇಕು. ಅದನ್ನು ಬಯಸಬೇಕು ನಿಮ್ಮ ಹೃದಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆಗ ನಿಮ್ಮಲ್ಲಿ ಕಾರ್ಯ ದೇವರ ಆತ್ಮ, ಪರಿಶುದ್ಧಾತ್ಮರು ಮಾಡ್ತಾರೆ. ನೀವೇನು ಕೇಳುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಪ್ರಕಟಣಾ ಪುಸ್ತಕ, ಬೇಗ ತೆಗಿರಿ. ಪ್ರಕಟಣಾ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯ. ಇದನ್ನು ಕೂಡ ನಾನು ಇಲ್ಲಿ ಹೇಳಿದ್ದೀನಿ. ಎಷ್ಟು ಮಂದಿಗೆ ನೆನಪಿದೆಯೋ ನೆನಪಿಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ನಿಮ್ಮ ಒಳಗಡೆ, ನಿಮ್ಮ ಹೃದಯದ ಮೇಲೆ
ಬರೆಯಲ್ಪಡಲಿ ವಾಕ್ಯಗಳು. ಓದೋಣ. ಇಗೋ, ಈಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ನಿಮ್ಮ ಹೃದಯದ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನ ಕೇಳಿಸಿಕೊಂಡು, ಈ ಆಲಯದಲ್ಲಿ ಕುಳಿತಿರುವ ನೀವು ಯಾರು ಬೇಕಾದರೂ ಆಗಿರಬಹುದು, ನೀವು ದೇವರ ಸ್ವರವನ್ನ ಆಲಿಸಿ ಕೇಳಿಸಿಕೊಂಡು ಬಾಗಿಲನ್ನ ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ. ಯಾರು ಬರ್ತಾರಂತೆ? ಜೋರಾಗಿ ಹೇಳಿ ಯೇಸು ನಾಮವನ್ನ. ಯಾರು ಬರ್ತಾರಂತೆ? ఎవరొస్తారంట? ಯೇಸು. ಹಾಲೆಲೂಯಾ. ಬಾಗಿಲು ತೆರೆದ್ರೆ ಬರ್ತಾರೆ, ತೆಗಿಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತಾರೆ. ಅದೇ ರೀತಿ ಎಷ್ಟೋ ಸರಿ ಕಳಿಸ್ಬಿಟ್ಟಿದೀವಿ ಮುಂದಕ್ಕೆ. ನಾವು ಎಷ್ಟೋ ಧ್ಯಾನಗಳಲ್ಲಿ, ಎಷ್ಟೋ ಪ್ರಾರ್ಥನೆಗಳಲ್ಲಿ ಏನ್ ಮಾಡಿದ್ವಿ? ಯೇಸುವನ್ನ ಮುಂದೆ ಕಳಿಸ್ಬಿಟ್ಟಿದೀವಿ. ಈ ಭಿಕ್ಷುಕರು ಮನೆಗೆ ಬಂದಾಗ ಮುಂದಕ್ಕೆ ಪಾಪ ಅಂತ ಹೇಳ್ತೀವಲ್ವಾ, ಹಂಗೆ ಎಷ್ಟೋ ಧ್ಯಾನ ಕೂಟಗಳಲ್ಲಿ ನಾವೇನ್ ಮಾಡಿದ್ದೀವಿ? ಯೇಸುವನ್ನ ಕಳಿಸ್ಬಿಟ್ಟಿದೀವಿ ಮುಂದಕ್ಕೆ. ಇವತ್ತು ಯೇಸುವನ್ನ ನಿಲ್ಸ್ಕೋಬೇಕು ನೀವು. ಕೂಗಿದ ಯಾರು? ತಿಮಾಯನ ಮಗ ಬಾರ್ ತಿಮಾಯ ಕೂಗಿದ. ಏನಂತ? ದಾವೀದ ಕುಲಪುತ್ರ ನಜರೇತಿನೇಸುವೆ. ಅವನ ಕೂಗು ಯಾರ ಕಿವಿಗೆ ಬಿತ್ತು? ಯಾರ ಕಿವಿಗೆ? ಬೇರೆ ಜನ ಇದ್ರ ಅಲ್ಲಿ? ಅವ್ರ ಹತ್ರ ಯೇಸು ಹೋದ್ರ? ಯಾಕೆಂದ್ರೆ ಅವನ ಕೂಗು ಯೇಸುವಿನ ಹೃದಯವನ್ನ ನಾಟಿತು. ಯೇಸು ಅವನ ಬಳಿಗೆ ಬಂದ್ರು, ಮಾತ್ರವಲ್ಲ ಅವನನ್ನ ಕರೆತಂದ್ರು. ಇವತ್ತು ನಿಮ್ಮ ಹೃದಯ ಬಯಸಬೇಕು ಯಾರನ್ನ? ಯೇಸುವನ್ನ. ನಿಮ್ಮ ಹೃದಯದ ಹಂಬಲವನ್ನ ನೋಡಿ ಯೇಸು ಅಲ್ಲಿರೋದಲ್ಲ, ನಿಮ್ಮ ಹತ್ರನೇ ಬರ್ತಾರೆ. ಹಾಲೆಲೂಯಾ. ಬಟ್ ಅವರು ಬರೋದು ಕಾಣಿಸುತ್ತಾ? ಕಾಣಿಸೋದಿಲ್ಲ. ಬರ್ತಾರಾ? 100% ಬರ್ತಾರೆ. ಹಾಲೆಲೂಯಾ. ಇವತ್ತು ರೊಟ್ಟಿಯ ರೂಪದಲ್ಲಿರುವ ಯೇಸು, ಬಲಿಪೀಠದಲ್ಲಿರುವ ಯೇಸು ಅಲ್ಲಿದ್ರೆ ನಿಮಗೇನು ಪ್ರಯೋಜನ ಇಲ್ಲ. ಅಲ್ಲಿರುವಂತ ಯೇಸು ಎಲ್ಲಿಗೆ ಬರಬೇಕು? ನಿಮ್ಮ ಹೃದಯಕ್ಕೆ ಬರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಸೊ ನಿಮ್ಮ ದಾಹ ಅಂದ್ರೆ, ಉದಾಹರಣೆಗೆ ಬಾಯಾರಿಕೆ. ಯಾವ ಬಾಯಾರಿಕೆ? ಒಂದು ರೋಗದ ಬಾಯಾರಿಕೆ ಇರ್ಬೋದು, ಸಮಾಧಾನವಿಲ್ಲದ ಬಾಯಾರಿಕೆ ಇರ್ಬೋದು, ನೊಂದು ಜೀವಿಸೋದೆ ಬೇಡ ಎಂಬ ಬಾಯಾರಿಕೆ ಇರ್ಬೋದು. ಈ ಎಲ್ಲ ಬಾಯಾರಿಕೆಯನ್ನ ಯಾರು ನೀಗಿಸ್ತಾರೆ ಅಂದ್ರೆ ಯೇಸು ಕ್ರಿಸ್ತರು ನೀಗಿಸ್ತಾರೆ. ಅದರಿಂದ ಅವ್ರು ಹೇಳ್ತಿದ್ದಾರೆ, ಯಾರಾದರೂ ಬಾಗಿಲನ್ನ ತೆರೆದ್ರೆ ನಾನು ಒಳಗಡೆ ಬರ್ತೀನಿ. ಹಾಲೆಲೂಯಾ, ಹಾಲೆಲೂಯಾ. ಈಗ ನಿಮ್ಮ ಗುರುಗಳು ನಮ್ಮನ್ನ ಕರೆದ್ರು, ಕರೆದ ಕಾರಣ ನಾವಿಲ್ಲಿ ಬಂದಿದ್ದೀವಿ. ಕರೀಲಿಲ್ಲ ಅಂದಿದ್ರೆ ನಾವು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇ ಪ್ರಕಾರ ನಿಮ್ಮ ಹೃದಯ ಬಯಸಿದ್ರೆ ಅಲ್ಲಿರುವ ಯೇಸು ಅಲ್ಲಿರೋದಿಲ್ಲ, ನಿಮ್ಮಲ್ಲಿಗೆ ಬರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ನಿಮ್ಮಲ್ಲಿಗೆ ಬರೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಿಮ್ಮ ದುಃಖ ಆನಂದವಾಗುತ್ತೆ. ನಿಮ್ಮ ದುಃಖ ಆನಂದವಾಗುತ್ತೆ. ನಿಮ್ಮ ಒಳಗಡೆ ಆ ಪರಲೋಕದ ಆನಂದ, ಜಾಯ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾಗತ್ತೆ. ಅದೇ ರಿಸಲ್ಟ್, ಬೇರೆ ಯಾವುದೂ ಅಲ್ಲ. ನಿಮ್ಮ ಒಳಗಡೆ ಆ ಜಾಯ್ ಅನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೆ. ಅವಾಗ ನಿಮಗೆ ಕನ್ಫರ್ಮ್ ಆಗುತ್ತೆ, ನನ್ನ ಒಳಗಡೆ ಯಾರು ಬಂದಿದ್ದಾರೆ? ಜೋರಾಗಿ ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ಹಾಲೆಲೂಯಾ. ಸೊ ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನೇನ್ ಮಾಡ್ತೇನೆ? ಒಳಗಡೆ ಬರ್ತೇನೆ. ಮುಂದೆ, ಅವನ ಸಂಗಡ ಊಟ ಮಾಡುತ್ತೇನೆ. ಅವಳ ಸಂಗಡ ಊಟ ಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಚಿಕ್ಕಬಳ್ಳಾಪುರದಲ್ಲಿ ಏನ್ ಸ್ಪೆಷಲ್? ಹಂದಿ ಮಾಂಸನ? ಹಲ್ಲೆಲೂಯಾ. ಫಿಶ್ ಫ್ರೈಯ? ಕಬಾಬ? ದಿಲ್ ಪಸಂದ್. ಓ, ಅದನ್ನೇ ಕೊಡ್ತೀರಾ ಯೇಸುಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಷಯ ಇದೆ, ಬಹಳ ಚೆನ್ನಾಗಿದೆ ವಿಷಯ, ಕೇಳಿಸ್ಕೊಳ್ಳಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀನ್ ನನ್ನ ಸ್ವರವನ್ನು ಕೇಳಿಸ್ಕೊಂಡು ನಾನು ತಟ್ತೀನಿ, ನಿನ್ ಬಾಗಿಲು ತೆಗೆದ್ರೆ ನಾನು ಒಳಗಡೆ ಬರ್ತೀನಿ. ಬಂದ ಮೇಲೆ ನಿನ್ ಜೊತೆ ನಾನು ಊಟ ಮಾಡ್ತೀನಿ. ಏನ್ ಕೊಡ್ತೀರಾ ಯೇಸುಗೆ ಊಟ? ಏನಿದೆ ನಿಮ್ಮ ಹತ್ರ? ನಿಮ್ಮ ಹತ್ರ ಪ್ರೀತಿ ಇದೆಯಾ? ಪ್ರೀತಿ ಇದ್ದಿದ್ರೆ ಯೇಸು ಹತ್ರ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ವಲ್ಲ. ಪ್ರೀತಿ ಇದ್ದಿದ್ರೆ ಮನೆಯಲ್ಲಿ ಏನೇ ಆಗಿದ್ರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬಹುದಾಗಿತ್ತಲ್ವಾ? ಪ್ರೀತಿ ಇದ್ದಿದ್ರೆ ಎಲ್ಲವನ್ನ ಮರೆತು ಜೀವಿಸಬಹುದಾಗಿತ್ತಲ್ವಾ? ಪ್ರೈಸ್ ದಿ ಲಾರ್ಡ್. ಸಹೋದರ ಸಹೋದರಿ, ಯೇಸು ಹೇಳ್ತಾರೆ, ನಾನು ನಿನ್ನ ಬಾಗಿಲು ತಟ್ತೀನಿ, ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಬರ್ತೀನಿ, ಮಾತ್ರವಲ್ಲ ಊಟ ಮಾಡ್ತೀನಿ ಅಂತ ಯೇಸು ಹೇಳ್ತಿದ್ದಾರೆ. ನೆಕ್ಸ್ಟ್ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಓದಿ. ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ನೀವು ಊಟ ಮಾಡ್ತೀರಂತೆ, ಅವರು ಊಟ ಮಾಡ್ತಾರಂತೆ ಯೇಸು, ನೀವು ಕೂಡ ಅವ್ರ ಜೊತೆ ಊಟ ಮಾಡ್ತೀರಂತೆ. ಹಾಲೆಲೂಯಾ. ಈಗೇನಾದ್ರೂ ಅರ್ಥ ಆಯ್ತಾ? ವೆರಿ ಗುಡ್. ಚಪ್ಪಾಳೆ ಹೊಡೀರಿ ಒಂದ್ಸಾರಿ. ಹಾಲೆಲೂಯಾ. ಈ ಭೂಲೋಕದಲ್ಲಿ ಒಬ್ಬರು ಒಳ್ಳೆಯವರಿಲ್ಲ,
ಒಪ್ಕೊಳ್ತೀರಾ? ಏಸು ಬಿಟ್ಟರೆ ಯಾರು ಒಳ್ಳೆಯವರಿಲ್ಲ, ಒಪ್ಕೋತೀರಾ? ಏಸು ಬಿಟ್ಟರೆ ಪರಿಪೂರ್ಣವಾಗಿ ಪ್ರೀತಿ ಮಾಡೋರು ಈ ಲೋಕದಲ್ಲಿ ಯಾರೂ ಇಲ್ಲ, ಒಪ್ಕೋತೀರಾ? ಅಲ್ಲೋ, ಏನಾದರೂ ಹೇಳಿ. ನೀವು ಹೇಳುವಾಗ ಏಸು ನೋಡ್ತಾ ಇರ್ತಾರೆ. ಹಾಲೆಲೂಯ. ಸೊ ಬೇರೆದಕ್ಕೆಲ್ಲ ಹ್ಞೂ 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 ಅಂತ ಹೇಳ್ತೀವಿ ನಾವು. ಯಾರಾದರೂ ಅಜ್ಜಿ ಕತೆ ಹೇಳಿದ್ರೆ ಹಾಂ 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 ಆಮೇಲೆ ಅಂತ ಹೇಳ್ತೀವಿ. ಇವತ್ತು ಏಸು ಮಾತಾಡ್ತಿದ್ದಾರೆ. ಏಸು ನಿಮ್ಮೊಳಗಡೆ ಬಂದರೆ ಊಟ ಮಾಡ್ತಾರಂತೆ, ನೀವು ಕೂಡ ಅವ್ರ ಜೊತೆ ಊಟ ಮಾಡ್ತೀರಂತೆ. ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯನಲ್ಲಿ ಇರುವಂಥ ಒಂದೇ ಒಂದು ವಿಷಕಾರಿಯಾದ ಕಾರ್ಯ ಏನು ಗೊತ್ತಾ? ಪಾಪ. ಈ ಪಾಪವನ್ನ ಯೇಸು ತಿಂತಾರಂತೆ, ಅವ್ರು ತಗೊಳ್ತಾರಂತೆ, ಅವರಲ್ಲಿರುವ ಎಲ್ಲವನ್ನ ನಿಮಗೆ ಉಣಬಡಿಸ್ತಾರಂತೆ. ಹಾಲೆಲೂಯ. ಒಂದು ಸ್ವಲ್ಪ ಜೋರಾಗಾದ್ರೂ ಹೊಡೀರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಪರಲೋಕದಿಂದ ಭೂಮಿಗೆ ಯೇಸು ಬಂದದ್ದು ಸೌಖ್ಯ ಮಾತ್ರ ಕೊಡ್ಲಿಕ್ಕಲ್ಲ, ಏನೋ ಒಂದು ಕುಂಟನಿಗೆ ಕಾಲು, ಕುರುಡನಿಗೆ ಕಣ್ಣು ಕೊಡ್ಲಿಕ್ಕಲ್ಲ. ಪರಲೋಕದಿಂದ ಭೂಮಿಗೆ ಯೇಸು ಬಂದದ್ದು ನಮ್ಮ ಒಳಗಡೆ ಇದೆಯಲ್ಲ ಪಾಪವೆಂಬ ವಿಷ, ಆ ವಿಷವನ್ನು ಅವರು ತಗೊಂಡು ಅವರಲ್ಲಿರ್ತಕ್ಕಂಥ ಪ್ರೀತಿಯನ್ನ ನಮ್ಮ ಒಳಗಡೆ ತುಂಬಿಸ್ಲಿಕ್ಕಾಗಿ ಯೇಸು ಭೂಮಿಗೆ ಬಂದರು. ಪ್ರಿಯ ಸಹೋದರ ಸಹೋದರಿ, ಇವತ್ತು ಈ ಪ್ರೀತಿ ನಮ್ಮೊಳಗಡೆ ಇದ್ರೆ ಎಲ್ಲರನ್ನೂ ಪ್ರೀತಿಸ್ಲಿಕ್ಕಾಗತ್ತೆ. ಈ ಪ್ರೀತಿ ನಮ್ಮಲ್ಲಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಈ ಪ್ರೀತಿ ನಮ್ಮಲ್ಲಿದ್ರೆ ಯಾವಾಗಲೂ ಕೂಡ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ಳೋಕ್ಕಾಗತ್ತೆ. ಇವತ್ತು ಯಾಕೆ ನಮ್ಮಲ್ಲಿ ತಗ್ಗಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ, ಒಳಗಡೆ ಒರಿಜಿನಲ್ ಪ್ರೀತಿ ಇಲ್ಲ, ಅಂದರೆ ಜೀಸಸ್ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ದೇವಾಲಯಕ್ಕೆ ಬಂದಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಹೃದಯ ಬಯಸ್ಬೇಕು ಏನನ್ನ ಗೊತ್ತಾ? ಇವತ್ತು ನನಗೆ ಯೇಸು ಬೇಕು. ಯಾರು ಬೇಕು? ಯಾರು ಬೇಕು? ಆಡ್ತೀವಿ ನಾವು ತುಂಬ ಚೆನ್ನಾಗಿ. ಏನಂತ? ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀವು ಆಡಿದ್ರೆ ಪ್ರಯೋಜನ ಆಗೋದಿಲ್ಲ, ಇಲ್ಲಿ ಅವ್ರು ಇರಬೇಕು, ನೀವು ಆಡಬೇಕು. ಹಾಲೆಲೂಯ. ಇಲ್ಲಿ ಯೇಸು ಇರಬೇಕು, ಆವಾಗ ಹಾಡಿ. ಆವಾಗ ನಿಮ್ಮಲ್ಲಿ ಇರುವಂಥ ಯೇಸುವಿನ ಸಾನ್ನಿಧ್ಯವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾಗತ್ತೆ, ಅನುಭವಿಸ್ಲಿಕ್ಕಾಗತ್ತೆ. ಆ ಅನುಭವದಲ್ಲಿ ನೀವು ಜೀವಿಸುವಾಗ ನೀವು ಏನೇ ಕೊರತೆ ಇದ್ರೂ ಕೂಡ ಕೊರತೆಯ ಮಧ್ಯದಲ್ಲಿ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ ಹೇಳಕ್ಕಾಗತ್ತೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದ್ದರಿಂದ ಚಿಕ್ಕಬಳ್ಳಾಪುರದ ನನ್ನ ಪ್ರೀತಿಯ ತಂದೆ ತಾಯಿಗಳೇ, ಸಹೋದರ ಸಹೋದರಿ ಮಕ್ಕಳೇ, ಇವತ್ತು ಈ ಆರಾಧನೆಯಲ್ಲಿ ಏನು ಕೇಳಬೇಡಿ, ಒಂದನ್ನು ಮಾತ್ರ ಕೇಳಿ, ಒಬ್ಬರನ್ನ ಕೇಳಿ. ಏನನ್ನ? ಯೇಸುವನ್ನ. ಅವರು ನಿಮ್ಮೊಳಗಡೆ ಬಂದ್ರೆ ನೀವು ಪರಿಪೂರ್ಣ ಆಗ್ತೀರಾ. ಹಾಲೆಲೂಯ. ಅವರು ಬರದೆ ನಿಮ್ಮ ಹತ್ರ ಏನಿದ್ರು ಕೂಡ ನೀವು ಪರಿಪೂರ್ಣ ಅಲ್ಲ. ನಾನು ನೀವು ಯಾರಾದರೂ ಸರಿ ವೇಸ್ಟ್ ವೇಸ್ಟ್ ವೇಸ್ಟ್. ಯೇಸು ನನ್ನಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ನಾನು ವೇಸ್ಟ್. ಯೇಸು ನಿಮ್ಮಲ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾವೆಲ್ಲ ವೇಸ್ಟ್. ಹಾಲೆಲೂಯ, ಹಾಲೆಲೂಯ. ಯೇಸು ನನ್ನ ಒಳಗಡೆ ಬಂದ್ರು ಅಂತ ಇಟ್ಕೊಳ್ಳಿ, ನಾನೇ ಬಾಸ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಸೊ ಅದರಿಂದ ಈ ಯೇಸುವನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಅವರ ಪ್ರೀತಿಯನ್ನು ಬಯಸಬೇಕು. ನಾವು ಮೊದಲು ಅವರನ್ನು ಇಷ್ಟಪಡ್ಬೇಕು. ನಾವು ಅವ್ರನ್ನ ಇಷ್ಟಪಡಬೇಕಾದ್ರೆ ಅವ್ರು ಏನು ಮಾಡಿದಾರಂತ ಗೊತ್ತಾಗ್ಬೇಕಲ್ಲ ನನಗೆ. ಹಾಲೆಲೂಯ. ಅದರಲ್ಲಿ ಒಂದು ಪಾಯಿಂಟ್ ಇವಾಗ ಕೇಳಿಸ್ಕೊಂಡ್ರಿ. ನೀವು ಡೋರ್ ಓಪನ್ ಮಾಡಿದ್ರೆ ನಿಮ್ಮೊಳಗಡೆ ಬರ್ತಾರೆ. ಯೇಸು ಬಂದರೆ ನಿಮ್ಮಲ್ಲಿರುವ ಎಲ್ಲ ಪಾಪವನ್ನು ಅವರು ತಿನ್ಕೊಳ್ತಾರೆ, ಅವರು ತಗೊಳ್ತಾರೆ. ಅವರಲ್ಲಿರ್ತಕ್ಕಂಥ ಎಲ್ಲ ಒಳಿತುಗಳನ್ನು ನಿಮ್ಮ ಹೃದಯದಲ್ಲಿ ತುಂಬಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿ, ನಾವು ಧ್ಯಾನ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಧ್ಯಾನ ಮಾಡಬೇಕು. ಈ ಧ್ಯಾನದಲ್ಲಿ ನನ್ನ ರಿಸಲ್ಟ್ ಏನು? ನನ್ನ ಅಂತರಂಗ ಯೇಸುವಿನಿಂದ, ಯೇಸುವಿನ ಪ್ರೀತಿಯಿಂದ ತುಂಬಲ್ಪಟ್ಟಿದೆಯಾ ಅಥವಾ ಖಾಲಿನೇ ಆಗಿದೆಯಾ? ಯೋಚನೆ ಮಾಡಬೇಕು ನಾವು. ಯಾಕಂದ್ರೆ ಈ ಒಂದೊಂದು ವಾಕ್ಯಗಳು ಬಹಳ ಶ್ರೇಷ್ಠವಾದದ್ದು. ಇದನ್ನು ಅರ್ಥ ಮಾಡ್ಕೊಂಡು ನೀವು ಆರಾಧನೆ ಮಾಡಿ, ರಿಸಲ್ಟ್ ಸಿಗುತ್ತೆ. ಹಾಲೆಲೂಯ, 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 ಹಾಲೆಲೂಯ. ನೋಡಿ, ಇಲ್ಲಿಂದ ಬೆಂಗಳೂರಿಗೆ ಮೆಜೆಸ್ಟಿಕ್ಗೆ, ಮಾರ್ಕೆಟ್ಗೆ ಬಸ್ಸಸ್ ಇದೆಯಾ? 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 ಈಗ ನೀವು ಮೆಜೆಸ್ಟಿಕ್ ಹೋಗ್ಬೇಕು, ಯಾವ ಬಸ್ ಹತ್ತೀರಾ? ಏನು?
ಗೌರ್ಮೆಂಟ್ ಬಸ್ ಎಲ್ಲ ಕಡೆ ಹೋಗುತ್ತೆ, ಅದರಲ್ಲಿ ಹೋಗ್ಬಿಡ್ತೀರಾ ಹೆಂಗೆ? ಬೆಂಗಳೂರಿಗೆ ಸುಮಾರು ಬಸ್ ಹೋಗುತ್ತೆ, ಅದರಲ್ಲಿ ಹೋಗ್ತೀರಾ ಹೆಂಗೆ? ಸರಿಯಾಗಿ ಕೇಳಿಸ್ಕೊಳ್ಳಿ, ಮೆಜೆಸ್ಟಿಕ್ಗೂ ಬಸ್ ಹೋಗುತ್ತೆ, ಮಾರ್ಕೆಟ್ಗೂ ಬಸ್ ಹೋಗುತ್ತೆ ಅಲ್ವಾ? ಮಾರ್ಕೆಟ್ಗೆ ಹೋಗೋ ಬಸ್ಸು ಮೆಜೆಸ್ಟಿಕ್ ಹೋಗಲ್ಲ, ಮೆಜೆಸ್ಟಿಕ್ ಹೋಗೋ ಬಸ್ಸು ಮಾರ್ಕೆಟ್ಗೆ ಹೋಗಲ್ಲ, ಕರೆಕ್ಟಾ? ಈಗ ನೀವು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಯಾವ ಬಸ್ ಹತ್ತೀರಾ? ಸೊ ಅದು ಹೆಂಗ್ ಗೊತ್ತಾಗುತ್ತೆ ನಿಮಗೆ ಇದು ಮಾರ್ಕೆಟ್ ಬಸ್ ಅಂತ? ಬೋರ್ಡ್ ಇರುತ್ತೆ. ಏನಿರುತ್ತೆ? ಏನಿರುತ್ತೆ? ಆ ಬೋರ್ಡಲ್ಲಿ ಯಾವ ಹೆಸರು ಇರಬೇಕು? ನೀವು ಹೋಗುವಂತ ಆ ಜಾಗದ ಹೆಸರು ಇರಬೇಕು. ಅದೇ ಪ್ರಕಾರ ಚರ್ಚಿಗೆ ಬಂದಿರುವ ಪ್ರತಿಯೊಬ್ಬರು ನೋಡಬೇಕಾದ ಒಂದು ಬೋರ್ಡು, ಆ ಬೋರ್ಡಲ್ಲಿ ಯಾರ ಹೆಸರು ಇರಬೇಕು ಗೊತ್ತಾ? ಜೀಸಸ್ ಹೆಸರು ಇರಬೇಕು. ಹಾಲೆಲೂಯಾ. ಯಾರ ಹೆಸರು ಇರಬೇಕು? ಹಾಲೆಲೂಯಾ. ಸೊ ಆ ಜೀಸಸ್ ಬೋರ್ಡಲ್ಲಿ ಇರಬೇಕಲ್ವಾ? ಆ ಬೋರ್ಡು ಯಾವುದು ಗೊತ್ತಾ? ನಿಮ್ಮ ಹೃದಯ. ಆ ಬೋರ್ಡಲ್ಲಿ ಯಾರ ಹೆಸರು ಇರಬೇಕು? ಜೀಸಸ್. ಅವಾಗ ಇವತ್ತು ಸತ್ರು ಸ್ವರ್ಗ ಗ್ಯಾರಂಟಿ. ಹಾಲೆಲೂಯಾ, ಹಾಲೆಲೂಯಾ. ಸೊ ಅದರಿಂದ ಪ್ರಿಯ ಸಹೋದರ ಸಹೋದರಿ, ಸುಮ್ಮನೆ ಯಾವ್ದಾವುದೋ ಬೋರ್ಡ್ ಹಾಕ್ಕೊಂಡು ಯಾರ್ಯಾರ ಹೆಸರು ಇಟ್ಕೊಂಡ್ರೆ ಆಗಲ್ಲ. ನಮ್ಮ ಒಳಗಡೆ ಯೇಸು ಬರಬೇಕು, ನನ್ನ ಅಂತರಂಗದಲ್ಲಿ ಯೇಸು ಜೀವಿಸಬೇಕು, ನನ್ನ ಹೃದಯದಲ್ಲಿ ರಾಜನಾಗಿ ಅವ್ರು ಇರಬೇಕು. ಆಗ ನೀವು ಕೂಡ ರಾಣಿಯಾಗಿ, ನೀವು ಕೂಡ ರಾಜರಾಗಿ, ದೇವರ ಮಕ್ಕಳು ಅವರನ್ನು ಆರಾಧನೆ ಮಾಡಿ ಅವರನ್ನು ಹೊಗಳಿ ಕೊಂಡಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಒಂದು ವಾಕ್ಯವನ್ನು, ಮತ್ತೊಂದು ವಾಕ್ಯವನ್ನು ಓದಿ ನಾವು ಹೋಗೋಣ. ಇವತ್ತಿನ ಶುಭ ಸಂದೇಶವನ್ನು ನಾವು ನೋಡಿದ್ವಿ. ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ, ಒಂದು ಸ್ವಲ್ಪ ನೋಡೋಣ. 10ನೇ ಅಧ್ಯಾಯ, ಮಾರ್ತ ಮತ್ತು ಮರಿಯಳಿಗೆ ಯೇಸು ಒಂದು ಮಾತನ್ನು ಹೇಳ್ತಾರಲ್ವಾ? 10ನೇ ಅಧ್ಯಾಯ ಓದೋಣ ಸ್ವಲ್ಪ. ಒಂದೇ ಒಂದು ವಾಕ್ಯ ಸಾಕು. 41ನೇ ವಾಕ್ಯ. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ನೋಡಿ, ಯೇಸು ಮನೆಗೆ, ಮಾರ್ತ ಮತ್ತು ಮರಿಯಳ ಮನೆಗೆ ಯೇಸು ಹೋಗಿದ್ದಾರೆ. ಅದು ವಿಷಯ ನಿಮ್ಗೆಲ್ಲ ಗೊತ್ತು. ಇಬ್ಬರ ಮಧ್ಯೆ ಸಂಭಾಷಣೆ ನಡೀತಾ ಇದೆ. ಯೇಸು ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ. ಈ ಮಾರ್ತಾ ಯೇಸುಗೆ ಏನ್ ಮಾಡ್ತಾ ಇದ್ದಾಳೆ? ಅಡಿಗೆ ಮಾಡ್ತಿದ್ದಾಳೆ. ಯೇಸುಗೆ ಏನೇನು ಇಷ್ಟನೋ ಅದನ್ನು ಕೊಡಕ್ಕೆ ಬಯಸ್ತಾ ಇದ್ದಾಳೆ. ಅದೇ ಪ್ರಕಾರ ನಾವು ಕೂಡ ಯೇಸುಗೆ ಕ್ರಿಸ್ಮಸ್ ಹಬ್ಬ ಆದ್ರೆ ಒಳ್ಳೆ ಕ್ರಿಬ್ ಮಾಡ್ತೀವಿ, ಡೆಕೋರೇಷನ್ ಮಾಡ್ತೀವಿ, ಅನೇಕ ಲೈಟ್ಗಳನ್ನು ಬಿಡ್ತೀವಿ, ಅನೇಕ ರೀತಿಯಲ್ಲಿ ಬಣ್ಣ ಬಣ್ಣದ ಎಲ್ಲ ಬಲೂನ್ಗಳೆಲ್ಲ ಎಲ್ಲ ಮಾಡ್ತೀವಿ. ಅದೇ ರೀತಿ ಇವಳು ಯೇಸುಗೆ ಏನು ಇಷ್ಟ, ಕಬಾಬ್ ಇಷ್ಟ ಇರ್ಬೋದು, ಚಿಕನ್ ಇಷ್ಟ ಇರ್ಬೋದು ಅಂತ ಅದನ್ನು ಮಾಡ್ತಾ ಇದ್ದಾಳೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಕೂಡ ಬಾಹ್ಯವಾಗಿ ಎಲ್ಲವನ್ನ ಮಾಡ್ತೀವಿ. ಅದೇ ಪ್ರಕಾರ ಇವಳು ಮಾಡ್ತಿದ್ದಾಳೆ. ಆಗ ಯೇಸು ಅವಳಿಗೆ ಹೇಳ್ತಿದ್ದಾರೆ, ಇಲ್ಲಿ ಕುಳಿತಿರುವ ನಿಮಗೂ ನನಗೂ ಯೇಸು ಹೇಳ್ತಿದ್ದಾರೆ, ಈ ಮಾರ್ತಳ ಹಾಗೆ ನಾನು ನೀವಿದ್ರೆ ಈಗ ಬದಲಾಗಬೇಕು. ಯಾರಾಗಿರ್ಬೇಕು ಅಂತ ನೀವು ತೀರ್ಮಾನ ಮಾಡಬೇಕು. ಓದಿ. ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ನೀನು ಅನಾವಶ್ಯಕವಾದ ಚಿಂತೆ ಪೇಚಾಟಗಳಿಗೆ ಒಳಗಾಗಿದ್ದೀಯಾ? ಆದರೆ ಅಗತ್ಯವಾದದ್ದು ಒಂದೇ. ಅಗತ್ಯವಾದದ್ದು ಎರಡು. ಕೇಳಿಸ್ಕೊತಾ ಇಲ್ವಾ ನೀವು? ಹಿಂದೆ ಇರೋರು ಕೇಳಿಸ್ಕೊತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ? ಮಾತಾಡ್ಬೇಕಲ್ವಾ? ಅಗತ್ಯವಾದದ್ದು, ಅಗತ್ಯವಾದದ್ದು, ಅಗತ್ಯವಾದವರು, ಅಗತ್ಯವಾದವರು. ಜೋರಾಗಿ. ಅಗತ್ಯವಾದದ್ದು, ಅಗತ್ಯವಾದದ್ದು, ಅಗತ್ಯವಾದವರು. ಜೋರಾಗಿ. ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳಿ, ಅಗತ್ಯವಾದದ್ದು, ಅಗತ್ಯವಾದದ್ದು, ಅಗತ್ಯವಾದವರು. ಅವರು ಯಾರು? ಅವರು ಯಾರು? ಜೀಸಸ್. ಒಂದ್ಸರಿ ಹೇಳಿ, ಒಟ್ಟಿಗೆ ಹೇಳಿ, ಜೀಸಸ್. ಜೋರಾಗಿ, ಜೀಸಸ್. ಹಲ್ಲೆಲೂಯಾ. ಈ ಯೇಸು ನಿಮ್ಮ ಒಳಗಡೆ ಬಂದ್ರೆ ನಿಮಗೆ ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಹೋಗಿ ಹೇಳಲ್ಲ ಪಕ್ಕದ ಮನೆಯಲ್ಲಿ ಶಾಂತಮ್ಮನಿಗೆ, ಅಕ್ಕ ಸಮಾಧಾನ ಮೇಲೆ ಅದಕ್ಕ ಸಚ್ಚಿಪೋದಾಮ್ ಅನ್ಕೊಂಡುಂಡಾನಕ್ಕ. ನೀವ್ ಹೇಳಲ್ಲ, ನೀವ್ ಹೇಳಲ್ಲ. ಏನ್ ಹೇಳ್ತೀರ ಗೊತ್ತಾ? ಅಂತ ಮಾತು ಯಾರಾದ್ರೂ ನಿಮ್ಗೆ ಹೇಳಿದ್ರೆ, ಏಯ್ ನೀನ್ ಯಾಕೆ ಸಾಯ್ತೀಯ? ನಿನಗೋಸ್ಕರ ಯೇಸು ಸತ್ತಿದಾರಲ್ವಾ, ಅವ್ರು ನನ್ನಲ್ಲಿದ್ದಾರೆ, ನನಗೆ ಸಮಾಧಾನ ಇದೆ, ಅದೇ ಯೇಸುವನ್ನ ನೀನ್ ಪಡ್ಕೋ, ನಿನಗೂ ಸಮಾಧಾನ ಯೇಸು ಕೊಡ್ತಾರೆ ಅಂತ ಹೇಳ್ತೀರಾ. ಹಲ್ಲೆಲೂಯಾ. ಅದು ಬಿಟ್ಟು ಏನ್ ಹೇಳ್ತೀವಿ ಹೇಳಿ? ಅವ್ರು ಬಂದು ಹೇಳ್ತಾರೆ, ನಾ ಪಾಡು ಅದೇ ಪಾಡಕ್ಕ. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ವಾ? ಇಲ್ಲ ಅಂದ್ರೆ ಸಂತೋಷ. ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ 90% ಇದೆ ಕೇಸೆ. ಯಾಕೆಂದ್ರೆ ಯೇಸು ಇಲ್ಲ. ನಾವು ಹೇಳ್ಬೋದು ಬಾಯಲ್ಲಿ, ಪರಿಸ್ಥಿತಿಗಳು ಬಂದಾಗ ಹೇಳ್ಬೇಕು. ನೀವು ಕುತ್ತಿಗೆಗೆ ಬರ್ತದಲ್ವಾ, ಅವಾಗ ಹೇಳ್ಬೇಕು, ಭಯಪಡಲ್ಲ, ಯೇಸು ನನ್ನ ಜೊತೆ ಇದ್ದಾರೆ. ಹಲ್ಲೆಲೂಯಾ.
ಅದಾಗಬೇಕು. ಅದು ವಿಶ್ವಾಸದ ಕಾರ್ಯ. ಸೊ ಇಲ್ಲಿ ಯೇಸು ಹೇಳ್ತಾರೆ ಮಾರ್ತಾಗೆ, ಮಾರ್ತಾ ನೀನೇನ್ ತಿನ್ಬೇಕು, ಏನ್ ಕುಡಿಬೇಕು ಅಂತ ಚಿಂತೆ ಮಾಡ್ತಾ ಇದೀಯಾ? ಆದ್ರೆ ಅದಲ್ಲ, ಕೇಳಿಸ್ಕೊ ಸರಿಯಾಗಿ, ಓದಿ. ಅಗತ್ಯವಾದದ್ದು ಒಂದೇ, ಅಗತ್ಯವಾದದ್ದು ಒಂದೇ, ಒಬ್ರೆ. ಮರಿಯಳು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ. ಯಾರು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ? ಯಾರು? ಜೋರಾಗಿ ಯಾರು? ನಾನು ಇಷ್ಟಪಡ್ತೀನಿ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಆಲಯದಲ್ಲಿ ಕುಳಿತ ನೀವೊಬ್ಬೊಬ್ಬರು ಮಾರ್ತಾ ಆಗೋದು ಬೇಡ, ನೀವೊಬ್ಬೊಬ್ಬರು ಮರಿಯಳಾಗಬೇಕು ಅಂತ. ಹಾಲೆಲೂಯಾ. ಏನಾಗಬೇಕು? ಮರಿಯಳು ಏನ್ ಮಾಡಿದ್ಲು ಅಂದ್ರೆ, ಯೇಸುವಿನ ಪಾದ ಬುಡದಲ್ಲಿ ಕುತ್ಕೊಂಡು ಯಾರ ಮಾತುಗಳನ್ನು ಕೇಳಿಸ್ಕೊತಾ ಇದ್ಲು? ಜೋರಾಗಿ, ಯಾರ ಮಾತು? ಯಾರ ಮಾತು? ಯಾರ ಮಾತು? ಮಾರ್ತಾಳಿಗೆ ಟೆನ್ಷನ್, ಮಾರ್ತಾಳಿಗೆ ಗಡಿಬಿಡಿ. ಏನು? ಯೇಸುಗೆ ಏನು ಕೊಡೋದು, ಯೇಸುಗೆ ಏನು ತಿನ್ಸೋದು? ಯೇಸುಗೆ ಅದು ಬೇಡ. ಯೇಸುಗೆ ನಿಮ್ಮ ಕ್ರಿಪ್ ಬೇಡ, ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅಲಂಕಾರ ಬೇಡ, ನಿಮ್ಮ ರೂಪ ಬೇಡ. ಯೇಸುವಿಗೆ ಏನ್ ಬೇಕು ಅಂದ್ರೆ ನೀವು ಬೇಕು, ನಿಮ್ಮ ಹೃದಯ ಬೇಕು ಯೇಸುವಿಗೆ. ಅವ್ರ ಮಾತನ್ನ ನೀವು ಆಲಿಸೋರಾಗಬೇಕು, ಅದು ಬಯಸ್ತಾರೆ ಯೇಸು. ಅದಾಗಿದೆ ನಿಜವಾದ ಒಂದು ಕಾರ್ಯ ಈ ಪ್ರಪಂಚದಲ್ಲಿ. ನನ್ನ ಪ್ರಕಾರ, ನನ್ನ ಸಣ್ಣ ಅನುಭವದಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ, ಈ ಪ್ರಪಂಚದಲ್ಲಿ ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿದ್ದು ಒಬ್ಬರೇ ಪ್ರಿಯರೇ. ನಿಮ್ಮ ಬಾಯಿಂದ ಬರ್ತದೇನೋ ಅಂತ ನೋಡಿದೆ ನಾನು. ಹಾಲೆಲೂಯಾ. ನಾನು ಹೇಳಿ ಬರಬಾರ್ದು, ನಿಮ್ಮಲ್ಲೇ ಬರಬೇಕದು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಅಗತ್ಯವಾದದ್ದು ಒಂದೇ, ಒಬ್ಬರೇ ಯೇಸು. ಆ ಯೇಸು ಇಲ್ಲೇ ಇದ್ದಾರೆ. ಈ ಯೇಸುವನ್ನ ಅಂತರಂಗದಲ್ಲಿ ನೀವು ಆರಾಧನೆ ಮಾಡೋದಾದ್ರೆ, ಹೃದಯದಿಂದ ಆರಾಧನೆ ಮಾಡೋದಾದ್ರೆ, ನಿಮ್ಮ ಒಳಗಡೆ ಅವರನ್ನು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆರಾಧನೆ ಮಾಡೋಣವಾ? ನೀವು ಕುತ್ಕೊಂಡೇ ಮಾಡ್ತೀರಾ, ನಿಂತ್ಕೊಂಡು ಮಾಡ್ತೀರಾ? ಕಮಾನ್, ನಿಂತ್ಕೊಳ್ಳೋಣ. ನೀವು ಅವರಿಗೆ ಇವತ್ತು ಬಾಯಿಂದ ಹೇಳ್ತೀರಾ ಏನಂತ ಗೊತ್ತಾ? ಪ್ರೀತಿಸುವೆ ಯೇಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮರಿಯ ಸ್ತ್ರೀಗೆ ಯೇಸು ಹೇಳಿದ್ರ ಇದನ್ನ, ಅಮ್ಮ ನನ್ನನ್ನು ಆರಾಧಿಸುವವರು ಪೂರ್ಣ ಹೃದಯದ, ಅಂದ್ರೆ ನನ್ನನ್ನಂದ್ರೆ ನನ್ನ ತಂದೆಯನ್ನು ಆರಾಧಿಸುವವರು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ ಆರಾಧಿಸಬೇಕು. ಅಂತ ಆರಾಧನೆ ತಂದೆ ದೇವರು ಇಷ್ಟಪಡ್ತಾರೆ. ಇವತ್ತು ನೀವು, ನಿಮಗೆ ಯಾರಿಗಾದ್ರೂ ಆಗಿಲ್ಲ ಅಂದ್ರೆ ಕುತ್ಕೊಳ್ಳಿ, ನೋ ಪ್ರಾಬ್ಲಮ್. ದೇವರಿಗೆ ಬೇಕಾಗಿದ್ದು ನಿಮ್ಮ ಅಂತರಂಗ, ನಿಮ್ಮ ಹೃದಯ. ನಿಮ್ಮ ಹೃದಯದಲ್ಲಿ ನೀವು ಹೇಳಬೇಕು, ಈ ದಿನದವರೆಗೆ ಹೃದಯದಿಂದ ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸಲಿಲ್ಲ, ನನಗಾಗ್ಲಿಲ್ಲ, ಇವತ್ತು ನಾನು ಪ್ರೀತಿಸಬೇಕು. ಅದಕ್ಕೆ ಎಷ್ಟೋ ತಡೆಗಳಿರ್ಬೋದು, ಎಷ್ಟೋ ಕೊರತೆಗಳಿರ್ಬೋದು, ಎಷ್ಟೋ ದಿನಗಳು ನೀವು ನಿಜವಾದ ಒಂದು ಆರಾಧನೆ ಮಾಡದೇ ಇದ್ದಿರ್ಬೋದು. ಒಂದು ಕ್ಷಣ ಕರಗಳನ್ನೆತ್ತಿ ಯೇಸುವಲ್ಲಿ ಒಂದು ಸಾರಿ ಕೇಳಿ ನಾವು ಆರಾಧನೆ ಮಾಡೋಣ. ಒಂದು ಕ್ಷಮೆ ಯಾಚಿಸೋಣ ಯೇಸುವಿನಲ್ಲಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಬಾಯಿ ತೆರೆದು. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಅಪ್ಪ ಯೇಸುವೆ ನಮ್ಮನ್ನ ಕ್ಷಮಿಸಿರಿ ಅಪ್ಪ. ಈವರೆಗೂ ನನ್ನ ಆಸೆ ಆಕಾಂಕ್ಷೆಗಳಿಗಾಗಿ ಬಂದೆ, ಇವತ್ತು ನನಗೆ ನೀವು ಬೇಕು ಯೇಸುವೆ, ನೀವು ಬೇಕು ಯೇಸುವೆ. ನನ್ನ ಅಂತರಂಗದಲ್ಲಿ ನೀವು ನನಗೆ ಬೇಕು ಯೇಸುವೆ. ನನ್ನ ಅಂತರಂಗದಲ್ಲಿ ನೀವು ಬಂದು ವಾಸ ಮಾಡಬೇಕು ಯೇಸಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಎಲ್ಲರೂ ಸೇರಿ ಪ್ರೀತಿಸುವೆ, ಬರಬೇಕು ನಿಮ್ಮ ಅಂತರಂಗದಿಂದ. ಇನ್ನೂ ಹೆಚ್ಚಾಗಿ ಯೇಸುವನ್ನ ನೋಡಿ ಆರಾಧನೆ ಮಾಡಿ. ಆರಾಧಿಪೆ ಇನ್ನೂ ದಾಹದಿ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ
ಆರಾಧನೆ 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 ಆರಾಧನೆ. ಭೂಮಿ ಆಕಾಶಗಳನ್ನ ಒಂದು ವಾಕ್ಯದಲ್ಲಿ ಉಂಟು ಮಾಡಿದ ದೇವರು, ಮನುಷ್ಯನು ದೇವರಿಂದ ಬೇರ್ಪಟ್ಟಾಗ ಮನುಷ್ಯನಿಗಾಗಿ ತಂದೆಯಾದ ದೇವರು ಯೇಸುವಾಗಿ ಭೂಮಿಗೆ ಮನುಷ್ಯನಾಗಿ ಭೂಮಿಗೆ ಬಂದು ನನ್ನ ಜಾಗದಲ್ಲಿ ನನಗಾಗಿ ಸತ್ತು ಪುನರುತ್ಥಾನರಾದ ಯೇಸು ಇದೋ ರೊಟ್ಟಿಯ ರೂಪದಲ್ಲಿ ಇಂದು ನಮ್ಮ ಮುಂದೆ ಇದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುತ್ತಾ ಯೇಸುವನ್ನ ಒಟ್ಟಿಗೆ 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 ಸ್ತೋತ್ರ ಯೇಸುವೆ, ಸ್ತೋತ್ರ ಅಪ್ಪ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ನಂಬಿಕೆಯಿಂದ ಪ್ರೀತಿಸುವೆ ಯೇಸುವಿಗೆ ಹೇಳೋದು ನೀವು, ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಲ್ಲರೂ ಸೇರಿ ಒಟ್ಟಾಗಿ ಆರಾಧನೆ 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 ಆರಾಧನೆ. ಪ್ರಿಯರೇ, ಎಲ್ರೋಹಿ ಅಂದ್ರೆ ಇದುವರೆಗೂ ನನ್ನನ್ನು ನಿಮ್ಮನ್ನು ಕಾಪಾಡಿದ ದೇವರು. ಹಾಲೆಲೂಯ, ಹಾಲೆಲೂಯ. ನಿನ್ನೆ ಏನಾದ್ರೂ ಒಂದು ತಪ್ಪು ಮಾಡಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನಿನ್ನೆ ಏನಾದ್ರೂ ಒಂದು ತಪ್ಪು ಮಾಡಿದ್ದೀರಾ? ತಪ್ಪು ಮಾಡಿದವರಿಗೆ ಪಾಪದ ಸಂಬಳ ಏನು? ಮರಣ. ಹಾಗಾದ್ರೆ ನೆನ್ನೆನೆ ಸತ್ತೋಗ್ಬೇಕಾಗಿತ್ತು. ಆದರೆ ದೇವರು ಕರುಣೆ ಉಳ್ಳ ದೇವನು, ಪ್ರೀತಿ ಸ್ವರೂಪಿ ದೇವನು ನಮ್ಮ ತಪ್ಪುಗಳನ್ನ ನೋಡದೆ ಈ ದಿನದವರೆಗೆ ನಮ್ಮನ್ನ ಕಾಪಾಡ್ತಾನೇ ಬಂದಿದ್ದಾರೆ. ನಿನ್ನೆ ಎಷ್ಟೋ ಜನ ಸತ್ತೋದ್ರು, ಬೆಳಿಗ್ಗೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಆದ್ರೆ ಇವತ್ತು ದೇವರು ನನ್ನನ್ನ ಈ ಸಂಜೆ ಆರಾಧನೆಯಲ್ಲಿ ಅವರ ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ ಉಳಿಸಿದ್ದಾರೆ. ಪ್ರಿಯರೇ, ಆ ದೇವರಿಗೆ ಸ್ತೋತ್ರ ಮಾಡಿ. ಕಮಾನ್, ಆ ದೇವರಿಗೆ ಸ್ತೋತ್ರ ಮಾಡಿ ಎಲ್ಲರೂ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಎಬಿನೇಸರೇ, ನೀವು ಆರಾಧನೆ ಮಾಡಬೇಕು. ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಸರೇ, ಎಬಿನೇಸರೇ,
ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಸ್ವರವೆತ್ತಿ ಆರಾಧನೆ 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 ಆರಾಧನೆ. ಆರಾಧಿಸೋಣ ಎಲ್ಲರೂ. ಆರಾಧನೆ 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 ಆರಾಧನೆ. ಯೇಸು ನಮ್ಮ ಒಬ್ಬೊಬ್ಬರನ್ನ ನೋಡ್ತಾ ಇದ್ದಾರೆ, ನಮ್ಮ ಹೃದಯಗಳನ್ನ ನೋಡ್ತಾ ಇದ್ದಾರೆ. ಯಾರು ನಾವು ಹೃದಯದಿಂದ ದೇವರನ್ನ ಇಷ್ಟಪಡ್ತಾ ಇದ್ದೀವಿ ನೋಡ್ತಾ ಇದ್ದಾರೆ. ಯಾರೆಲ್ಲ ನೀವಿವತ್ತು ಯೇಸು ನನಗೆ ಬೇಕು ಅಂತ ಹೃದಯದಲ್ಲಿ ಬಯಸ್ತಾ ಇದ್ದೀರೋ ನಿಮ್ಮ ಒಳಗಡೆ ಬರ್ತಾರೆ. ಅವರು ನಿಮ್ಮೊಂದಿಗೆ ನಿಮ್ಮ ಮನೆಗೆ ಬರ್ತಾರೆ. ಜಕ್ಕಾಯನ ಮನೆಗೆ ಹೋದಾಗ ಜಕ್ಕಾಯನ ಮನೆ ಉದ್ಧಾರವಾಯಿತು. ಇವತ್ತು ಯೇಸು ನಿಮ್ಮ ಹೃದಯಕ್ಕೆ ಬಂದ್ರೆ ನೀವು ಉದ್ಧಾರ ಆಗ್ತೀರಾ, ನೀವು ಜೀವ ಪಡ್ಕೊಳ್ತೀರಾ, ನಿಮ್ಮ ಮನೆ ಕೂಡ ಆಶೀರ್ವಾದವಾಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಯೇಸುವನ್ನ ಹೃದಯದಿಂದ ಬಯಸಿ. ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮನ್ನ ನೋಡ್ತಾ ಇದ್ದಾರೆ. ಆ ಯೇಸುವನ್ನ ನೋಡುತ್ತಾ ಹೇಳಿ, come on. ಸ್ತೋತ್ರಪ್ಪ. ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರಹಯ್ಯ. ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರಹಯ್ಯ. ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನೀ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನೀ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಕರಗಳನ್ನು ತಟ್ಟಿ ಹಾಡೋಣ. ಆರಾಧನೆ 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 ಆರಾಧನೆ. ಯೇಸು ನಮ್ಮ ಒಬ್ಬೊಬ್ಬರ ಹೃದಯಕ್ಕೆ ಸೌಖ್ಯ ಕೊಡಲು ಬಂದರು. ಯಾರೆಲ್ಲ ಯೇಸುವನ್ನ ನೀವು ಬರಮಾಡಿಕೊಳ್ತೀರೋ ನಿಮ್ಮ ಹೃದಯಕ್ಕೆ, ನಿಮ್ಮ ಅಂತರಂಗ ಸೌಖ್ಯವಾಗುತ್ತೆ. ನಿಮ್ಮ ಒಳಗಡೆ ಯೇಸು ಬಂದ ಮೇಲೆ ನಿಮ್ಮ ಶರೀರದಲ್ಲೂ ಕೂಡ ಸ್ವಸ್ಥತೆಯನ್ನು ನೀವು ಅನುಭವಿಸ್ತೀರಾ ಪ್ರಿಯರೇ. ನಿಮ್ಮ ಅಂತರಂಗ, ನಿಮ್ಮ ಆತ್ಮ ಯೇಸು ಬಂದಾಗ ಸ್ವಸ್ಥತೆಯನ್ನು ಪಡ್ಕೊಳ್ಳುತ್ತೆ, ಸೌಖ್ಯವನ್ನು ಪಡ್ಕೊಳ್ಳುತ್ತೆ. ಆ ಸ್ವಸ್ಥತೆಯನ್ನು ಕೊಡ್ಲಿಕ್ಕೆ ಯೇಸುವಿಗೆ ಮಾತ್ರ ಸಾಧ್ಯ. ಆ ಶರೀರವನ್ನು ಕೂಡ ಯೇಸು ಸ್ವಸ್ಥತೆಯನ್ನು ನೀಡಿ ನಿಮ್ಮ ಜೀವಿತದಲ್ಲಿ ಒಂದು ಒಂದು ಸಂತೋಷವನ್ನ, ಒಂದು ಆನಂದವನ್ನ ಅನುಭವಿಸುವಂತೆ ಮಾಡ್ತಾರೆ ಪ್ರಿಯರೇ. ಅಂತ ದೇವರ ಸಾನ್ನಿಧ್ಯವನ್ನ ಅನುಭವಿಸುತ್ತಾ
ನನ್ನ ಆತ್ಮಿಕ ಸೌಖ್ಯದಾಯಕನೇ ಸ್ತೋತ್ರ ಅಂತ ಹೇಳಿ ಎಲ್ರು ಹೇಳೋಣ, ಎಲ್ರು ಹೇಳೋಣ. ಕಮಾನ್ ಕಮಾನ್. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ. ನಂಬಿಕೆ ಹೇಳ್ತಾ ಹೇಳಿ, ಯೆಹೋವಾ ರಫಾ, ಯೆಹೋವಾ ರಫಾ, ವಿಶ್ವಾಸದಿಂದ ಆರೋಗ್ಯ ನೀಡಿರುವೆ. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನನಗೆ ನೀಡಿರುವೆ. ಯೆಹೋವಾ ರಫಾ, ಸ್ತೋತ್ರ. ಯೆಹೋವಾ ರಫಾ, ಆರೋಗ್ಯ ಆರೋಗ್ಯ ನನಗೆ ನೀಡಿರುವೆ. ಆರೋಗ್ಯ ನೀಡಿರುವೆ, ನನಗೆ ಆರೋಗ್ಯ ನೀಡಿರುವೆ, ನನಗೆ ಆರೋಗ್ಯ ನೀಡಿರುವೆ, ನನಗೆ ಆರೋಗ್ಯ ನೀಡಿರುವೆ, ನನಗೆ ಆರೋಗ್ಯ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಒಟ್ಟಿಗೆ ಒಟ್ಟಿಗೆ ಆರಾಧನೆ ಆರಾಧನೆ, ಕರಗಳನ್ನ ತಟ್ಟುತ್ತಾ ಆರಾಧನೆ ಆರಾಧನೆ, ಸೇರಿ ಒಟ್ಟಿಗೆ ಆರಾಧನೆ 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 ಆರಾಧನೆ, Come on, come on. ಆರಾಧನೆ 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 ಆರಾಧನೆ, ಆರಾಧಿಸೋಣ ಎಲ್ಲರೂ. ಆರಾಧನೆ ಆರಾಧನೆ. ಯೇಸುವಿಗೆ ಹೇಳಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಯೇಸುವೇ, ಇನ್ನೂ ಹೆಚ್ಚಾಗಿ, ಆರಾಧಿಪೆ ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಆರಾಧಿಪೆ ಇನ್ನೂ ದಾಹದಿ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಸ್ತೋತ್ರ. ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ಸ್ತೋತ್ರ. ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ಸ್ತೋತ್ರ. ನನ್ನ ಮೇಲಿದೆ, ಸ್ತೋತ್ರ. ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ
ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಸ್ತೋತ್ರ ಆತ್ಮರೇ, 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 ಸ್ತೋತ್ರ ಆತ್ಮರೇ. ಸ್ತೋತ್ರ ತಂದೆಯೇ, ಸ್ತೋತ್ರ ತಂದೆಯೇ, ಸ್ತೋತ್ರ ತಂದೆಯೇ, ಸ್ತೋತ್ರ ತಂದೆಯೇ, ಸ್ತೋತ್ರ ತಂದೆಯೇ, ಸ್ತೋತ್ರ ತಂದೆಯೇ, ಸ್ತೋತ್ರ. ಸ್ತೋತ್ರ ತಂದೆಯೇ, ಸ್ತೋತ್ರ ತಂದೆಯೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ 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 ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ಒಂದು ನಿಮ್ಮ ಹೃದಯದಿಂದ ಬರಲಿ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ಆಶ್ರಯದಾತನೇ, ನಿಮಗೆ ವಂದನೆ, ನಿಮಗೆ ವಂದನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಉತ್ತಮವಾದದ್ದು ಯಾವುದು? ಉತ್ತಮವಾದವರು ಯಾರು? ಉತ್ತಮವಾದದ್ದು ಒಂದೇ. ಯಾವುದು? ದೇವರ ವಾಕ್ಯ. ಯಾರು? ಯೇಸು. ಹಲ್ಲೆಲೂಯಾ. ಸೊ ಸಮಯ ಇನ್ನು 5-10 ನಿಮಿಷ ಮಾತ್ರ ಇದೆ. ಒಂದೇ ಒಂದು ವಾಕ್ಯವನ್ನು ಧ್ಯಾನ ಮಾಡಿ ಊಟಕ್ಕೆ ಹೋಗಿ ಬರ್ತಿರಲ್ಲ, ಬರ್ತಿರಲ್ಲ, ಕೈ ಕೊಡಲ್ಲಲ್ಲ. ಸೊ ನನಗೆಲ್ಲ ನೀವು ಕೈ ಕೊಟ್ಟರೆ ನನಗೆಲ್ಲ ಕೊಡೋದು ನೀವು ಯಾರಿಗೆ? ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಕರೆದಿದ್ದು ನಾನಲ್ಲ, ಹೆಚ್ಚು ಕಮ್ಮಿ ಗುರುಗಳು ಅಲ್ಲ. ಯಾರು ಕರೆದಿದ್ದು? ಯೇಸು. ಪ್ರೈಸ್ ದಿ ಲಾರ್ಡ್. ಗುರುಗಳ ಮುಖಾಂತರ ದೇವರು ಯೇಸು ನಿಮ್ಮನ್ನು ಕರೆದಿದ್ದಾರೆ. ಯಾರ ಮಾತುಗಳನ್ನು ಆಲಿಸಲಿಕ್ಕೆ? ಯೇಸುವಿನ ಮಾತುಗಳು. ನನ್ನ ಮಾತುಗಳಲ್ಲಿ ಏನಾದರೂ ನಿಮಗೆ ಪ್ರಯೋಜನ ಇದೆಯಾ? ಮನುಷ್ಯನ ಮಾತುಗಳಲ್ಲಿ ಪ್ರಯೋಜನ ಏನು ಗೊತ್ತಾ? ಸತ್ತೋಗ್ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಮನುಷ್ಯನ ಮಾತುಗಳಲ್ಲಿ ಮೋಸನೇ, ವಂಚನೆನೇ. ಮನುಷ್ಯನ ಮಾತು ಕೇಳಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಅಪ್ಪ ಅಮ್ಮ ನೀವು ಪುಟ್ಕ ಪೈಂಟೆ ಬಾಗುಂಡೆ ಅಂತೇಳಿ ಆ ಮಾತನ್ನು ಕೇಳಿ ನೇಣಾಕೊಂಡು ಸತ್ತಿದ್ದಾರೆ. ನೆನಪಿದೆಯಾ? ಗೊತ್ತಿದೆಯಾ ನಿಮಗೆ? ಓದಿದ್ದೀರಾ ಪೇಪರಲ್ಲಿ? ಹಲೋ, ಕೇಳಿಸ್ಕೊಂಡಿದ್ದೀರಾ? ಆದರೆ ಯೇಸು ಮಾತಲ್ಲಿ ಸತ್ತವರು ಯಾರೂ ಇಲ್ಲ. ಯೇಸು ಮಾತು ಕೇಳಿದವರೆಲ್ಲ ಜೀವವನ್ನು ಪಡ್ಕೊಳ್ತಾರೆ. ಹಲ್ಲೆಲೂಯಾ. ಜೀವ ಬೇಕಾ ಸಾವು ಬೇಕಾ? ಒಬ್ಬರ ಹತ್ರನೇ ಇರೋದು. ಯಾರ ಹತ್ರ? ಯಾವುದೋ ಹುಡುಗನ ನೋಡಿ ನನ್ನ ಜೀವ ಅಂತ ಹೇಳ್ಬೇಡಿ, ಹುಡುಗಿನ ನೋಡಿ ಜೀವ ಅಂತ ಹೇಳ್ಬೇಡಿ. ಜೀವ ಕೊಡೋಕ್ಕಾಗಲ್ಲ ಅವರಿಗೆ, ಜೀವ ತೆಗಿತಾರೆ ಅವರು. ಹಲ್ಲೆಲೂಯಾ. ಜೀವ ಕೊಡೋರೊಬ್ಬರೇನೆ. ಯಾರು? ಯಾರು? ಇವತ್ತು ಶುಭ ಸಂದೇಶವನ್ನು ಓದಿದ್ದಾನೆ, ಅದನ್ನೇ ಒಂದು 5 ನಿಮಿಷ ಹೇಳಿ ಆಮೇಲೆ ಊಟಕ್ಕೆ ಬಿಟ್ಬಿಡ್ತೀನಿ ನಾನು. 11ನೇ ಅಧ್ಯಾಯ ಲೂಕನ ಶುಭ ಸಂದೇಶ 27-28 2 ವಾಕ್ಯ ಓದ್ತೀರಾ? ಯೇಸು ಸ್ವಾಮಿ ಹೀಗೆ ಮಾತನಾಡುತ್ತಿದ್ದಾಗ ಒಂದು ಮನೆಯಲ್ಲಿ ಅಥವಾ ಹೊರಗಡೆ ಶುಭ ಸಂದೇಶವನ್ನು ಬೋಧನೆ ಮಾಡುವಾಗ ಜನಸಮೂಹದಿಂದ ಮಹಿಳೆಯೊಬ್ಬಳು, ಆ ಜನಸಮೂಹದಿಂದ ಮಹಿಳೆಯೊಬ್ಬಳು, ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊಲೆಯುಡಿಸಿದ ತಾಯಿ ಭಾಗ್ಯವಂತಳು, ನಿಮಗೆ ಮೊಲೆ ಉಡಿಸಿದ ಹಾಲು ಕುಡಿಸಿದ ತಾಯಿ ಭಾಗ್ಯವಂತಳು ಎಂದು ಕೂಗಿ ಹೇಳಿದಳು. ಎಂದು ಜೋರಾಗಿ ಕೂಗಿ ಹೇಳಿದಳು. ಅದಕ್ಕೆ ಯೇಸು ಅದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು ಎಂದರು. ಹೆಚ್ಚು ಭಾಗ್ಯವಂತನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಹಾಗಾದ್ರೆ ಯಾರು ಭಾಗ್ಯವಂತರಂತೆ? ಯೇಸುವಿನ ಮಾತನ್ನ ಕೇಳಿ ಅದನ್ನು ಅನುಸರಿಸುವವರು ಯಾರಿಗಿಂತ ಹೆಚ್ಚು ಭಾಗ್ಯವಂತರು? ತಾಯಿಗಿಂತ ಭಾಗ್ಯವಂತರಾಗಕ್ಕಾಗತ್ತಾ? ಮತ್ತೆ ಹೇಳಿ ಏನು ಅಂತ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ದೇವರ ವಾಕ್ಯಗಳನ್ನ, ಹೆಂಗೆಂಗೋ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಕರೆಕ್ಟ್ ಆಕೆ ಹೇಳಿದ್ದು ಏನಂತ? ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊಲೆ ಉಡಿಸಿದ ತಾಯಿ ಭಾಗ್ಯವಂತಳು ಎಂದು ಕೂಗಿ ಹೇಳಿದಳು. ಅದಕ್ಕೆ ಯೇಸು ಅದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಈ ವಾಕ್ಯಗಳನ್ನು ಅನೇಕ ರೀತಿಯಲ್ಲಿ ಅನೇಕ ಅವರದ್ದೇ ಆದ ಜ್ಞಾನದಲ್ಲಿ ಬೋಧನೆಗಳನ್ನು ಮಾಡ್ತಾರೆ. ಆದರೆ ಸರಿಯಾದ ರೀತಿ ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಎಂಜಾಯ್ ಮಾಡಲಿಕ್ಕಾಗತ್ತೆ. ಯಾಕಂದರೆ ಇವತ್ತಿನ ಬೋಧನೆಗಳೇನಾಗಿದೆ ಅಂದರೆ ಮಾನುಷಿಕವಾಗಿ ಅವರವರ ಅಭಿಪ್ರಾಯಕ್ಕೆ ಅವರವರ ಕಲಿಕೆಗೆ ತಕ್ಕಂತೆ ಬೋಧನೆ ಮಾಡ್ತಾರೆ. ಅದನ್ನು ಕೂಡ ನಾವು ನಂಬಿಡ್ತೀವಿ. ದಯವಿಟ್ಟು ಯಾರು ತಗೊಳ್ಬೇಡಿ. ನಾನು ಓದಿದ್ದು ನಾನು ಬೋಧನೆ ಮಾಡಿದ್ದು ಕೂಡ ತಗೋಬೇಡಿ. ಬರೆದಿಟ್ಕೊಳ್ಳಿ. ಮನೆಗೋಗಿ ಒಂದು 5 ಸಾರಿ ಅದನ್ನು ಓದಿ ಆಮೇಲೆ ಸರಿ ಅನಿಸಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ತಗೋಬೇಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನೋಡಿ, ಸ್ವಲ್ಪ ಧ್ಯಾನ ಮಾಡಿದ್ರೆ ನಮಗೆ ಆನ್ಸರ್ ಅಲ್ಲೇ ಸಿಗುತ್ತೆ. ಈ ಲೋಕದಲ್ಲಿ ಪರಿಪೂರ್ಣವಾದ ಯೇಸುವಿನ ಅನುಭವ ಪಡೆದವರು ಯಾರು? ಮಾತೆ ಕರೆಕ್ಟ್ ಆನ್ಸರ್ ಹೇಳಮ್ಮ ಜೋರಾಗೆ. ಮಾತೆ. ಅದಕ್ಕೇನೆ ದೇವರ ವಾಕ್ಯ ಹೇಳಿದ್ದು ಫುಲ್ ಆಫ್ ಗ್ರೇಸ್ ಅಲ್ವಾ? ಪರಿಪೂರ್ಣವಾದ ಪ್ರೀತಿಯನ್ನ ಅನುಭವಿಸಿದ ವ್ಯಕ್ತಿ ಅಂದ್ರೆ ಅದು ಮಾತೆ ಮರಿಯಳು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೇಸು ಆಕೆಯನ್ನು ಬಿಟ್ಕೊಡ್ತಾ ಇಲ್ಲ. ಆಕೆ ಎಷ್ಟು ಶ್ರೇಷ್ಠಳು ಅಂತ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ಆದಿಕಾಂಡದಿಂದ ಆದಾಮನಿಂದ ಹಿಡಿದು ಮತ್ತಾಯನ ಶುಭ ಸಂದೇಶ ಸುವಾರ್ತೆಗೆ ಬರುವ ತನಕ ನೀವೆಲ್ಲ ಪ್ರವಾದಿಗಳನ್ನು ಒಂದ್ಸರಿ ತಗೊಂಡು ಬನ್ನಿ. ಯಾರೆಲ್ಲ ಇದಾರ ತಗೊಂಡು ಬನ್ನಿ ಎಲ್ಲರನ್ನು. ಇವರೆಲ್ಲರ ಜೀವಿತವನ್ನು ಒಮ್ಮೆ ಅವಲೋಕನ ಮಾಡಿ ನೋಡಿ. ಮಾತೆ ಮರಿಯಳ ಮುಂದೆ ಇಟ್ಟು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮ 100% ದೇವರ ವಾಕ್ಯವನ್ನ ದೇವರನ್ನ ಪ್ರೀತಿಸಿದ್ರು. ದೇವರ ವಾಕ್ಯದಂತೆಯೇ ನಡೆದ್ರ? ಯೋಚನೆ ಮಾಡ್ತಿದ್ದೀರಾ? ಪರವಾಗಿಲ್ಲ ಹೇಳಿ. ಅಲೋ, ನಿಮಗೇನೆ ಅಬ್ರಾಮ ದೇವರ ವಾಕ್ಯದಂತೆ ಜೀವಿಸಿದ್ರ? ಮೋಶೆ ದೇವರ ವಾಕ್ಯದಂತೆ ಜೀವಿಸಿದ್ರ? ಹೌದಾ? ಸಾರಳನ್ನು ಬಿಟ್ಬಿಟ್ಟು ಹಾಗರಳನ್ನು ಮದುವೆ ಮಾಡ್ಕೊಬಿಟ್ರು. ಮತ್ತೆ ಮೋಶೆ ಕೊಲೆ ಮಾಡಿಬಿಟ್ರು. ಮತ್ತೆ ಟೈಮ್ ಇಲ್ಲ. ಅದಕ್ಕೇನೆ 1-2-3 ಪಾಯಿಂಟ್ಸ್ ಮಾತ್ರ ಹೇಳಿ ಯೋಚನೆ ಮಾಡಿ. ದೇವರು ಕರೆದ್ರು 75ನೇ ವಯಸ್ಸಿನಲ್ಲಿ ಅಬ್ರಾಮನ. ಒಂದು ಮಾತ್ರ ಹೇಳ್ತೇನೆ, 75 ಇಯರ್ಸ್ ಆಗ ಕರೆದಾಗ ಹೇಳಿದ್ರು, ನಿನ್ನನ್ನು ಆಶೀರ್ವಾದ ಮಾಡಿ ಆಕಾಶದ ನಕ್ಷತ್ರಗಳಂತೆ ನಿನಗೆ ಸಂತಾನ ಕೊಟ್ಟು ನಿನ್ನನ್ನು ಮುನ್ನಡೆಸ್ತೀನಿ. ಆ ವಾಗ್ದಾನ ನೆರವೇರಿದೆ, ಇಲ್ಲ ಅಂತಲ್ಲ. ಆದರೆ ಕರೆದ ಮೇಲೆ ಆತನು ಒಂದೇ ದಿವಸಕ್ಕೆ ಸರಿ ಆಗಲಿಲ್ಲ. ಹಂತವಾಗಿ ಸರಿಯಾದ. ಒಂದೇ ಸರಿ ಸರಿಯಾಗಲಿಲ್ಲ, ಹಂತವಾಗಿ ಸರಿಯಾಗಿದ್ದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಕೊರತೆಗಳ ಮಧ್ಯದಲ್ಲೇನೆ ಅಬ್ರಾಮ ಬದುಕಿದ್ದು. ಕೊನೆಗೆ ಸ್ಥಿರವಾದರು, ಕೊನೆಗೆ ರೆಡಿ ಆದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದರೆ ಮಾತೆ ಮರಿಯಳ ಜೀವನವನ್ನು ನೀವು ತಗೊಂಡಾಗ ಅನ್ನ ಮತ್ತು ಜೋಕಿಮ್ ಇವರಿಗೆ ದೇವರು ಮಗುವಾಗಿ ಮಾತೆ ಮರಿಯಳನ್ನು ಕೊಟ್ಟರು. ಆಗಿನ ಸಂದರ್ಭದಲ್ಲಿ ಮೆಸ್ಸಾಯ ಒಂದು ಸ್ತ್ರೀಯಲ್ಲಿ ಹುಟ್ಟುತ್ತಾನೆ ಅನ್ನುವ ಆ ಒಂದು ವರ್ತಮಾನ, ಆ ಒಂದು ಸಂದೇಶಕ್ಕೆ ಎಲ್ಲರೂ ಕೂಡ ತಮಗೆ ಇರುವಂಥ ಮೊದಲನೇ ಮಗಳನ್ನು ದೇವರಿಗೆ ಅಂತ ಮೀಸಲಾಗಿ ಇಡುವಾಗ ಈಕೆ ತನ್ನ ಹೃದಯವನ್ನ ಮೆಸ್ಸಾಯನಿಗಾಗಿ ಏನ್ ಮಾಡ್ತಾ ಇದ್ಲು? ತನ್ನನ್ನೇ ಬಿಟ್ಟುಕೊಟ್ಟು ನನ್ನಲ್ಲಿ ಆ ರಕ್ಷಕ ಹುಟ್ಲಿ, ಈ ತಂದೆ ತಾಯಿಗಳು ನನ್ನ ಮಗಳಲ್ಲಿ ರಕ್ಷಕ ಹುಟ್ಲಿ ಅನ್ನುವ ಆ ಪ್ರಾರ್ಥನೆ, ಆ ಭಿನ್ನಹ, ಆ ಆಸೆ, ಆ ದಾಹ ಅವರಲ್ಲಿತ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ದಾಹ, ಈ ಆಸೆ ತಂದೆ ತಾಯಿಗಳಲ್ಲೂ ಇತ್ತು, ಮಗಳಿಗೂ ಕೂಡ ತಿಳಿಸಿರ್ತಾರೆ ಅವರು ಅಲ್ವಾ? ಸೊ ಈ ಆಸೆಯನ್ನು ಒತ್ಕೊಂಡಿದ್ದಂತ ಮಾತೆ ಮರಿಯಳು
ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಒಂದು ದಿವಸ ಗಾಬ್ರಿಯಲ್ ದೂತ ಕಾಣಿಸ್ಕೊಬಿಟ್ರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತ್ರೀಯರಲ್ಲೆಲ್ಲ ನೀನು ಧನ್ಯಳು. ಏನು ಹೇಳಿ? ಸ್ತ್ರೀಯರಲ್ಲೆಲ್ಲ ನೀನು. ಯಾಕೆ ನೀನು ಧನ್ಯಳು ಅಂದ್ರೆ ನಿನ್ನ ಉದರದಲ್ಲಿ ರಕ್ಷಕನು ಬರ್ಲಿಕ್ಕಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಮಾತೆ ಮರಿಯಳು ಧನ್ಯಳು. ಯಾಕೆ ಅಂದ್ರೆ ಮಾತೆ ಮರಿಯಳ ಉದರದಲ್ಲಿ ಯಾರು ಬರ್ತಾ ಇದ್ದಾರೆ? ಯಾರು ಬರ್ತಾ ಇದ್ದಾರೆ? ಯಾರು ಬರ್ತಿದ್ದಾರೆ? ಯೇಸು. ಈ ಸಂದೇಶವನ್ನು ಕೇಳಿದಾಗ ತಬ್ಬಿಬ್ಬಾದ್ರು ಮಾತೆ ಮರಿಯಳು. ಹೌದಾ? ಯಾಕೆ ಹೇಳಿ? ಮದುವೆ ಆಗಿರಲಿಲ್ಲ. ಅವರು ಬೇರೆ ರೀತಿ ಆಲೋಚನೆ ಮಾಡಿದ್ರು. ಏನಪ್ಪ ಇದು, ಸಂಪರ್ಕ ಇಲ್ಲ, ಗಂಡ ಇನ್ನೂ ಮದುವೆ ಆಗಿಲ್ಲ, ಆತನೊಂದಿಗೆ ನಾನು ಒಟ್ಟಾಗಿ ಜೀವಿಸಲಿಲ್ಲ, ಇದಾಗುವುದಾದ್ರೂ ಹೇಗೆ? ಆಗ ಕ್ಲಾರಿಟಿ ಕೊಟ್ಟರು ಪವಿತ್ರ ಆತ್ಮರು ಗಾಬ್ರಿಯಲ್ ದೂತನ ಮುಖಾಂತರ. ನೀವು ತಲೆ ಕೆಡ್ಸ್ಕೋಬೇಡಮ್ಮ, ಇದಾಗುವುದು ಯಾರಿಂದ? ಜೋರಾಗಿ, ಇದಾಗುವುದು ಯಾರಿಂದ? ಇದಾಗೋದು ಯಾರಿಂದ? ಹಾಗಾದ್ರೆ ನನ್ನ ಜೀವಿತದಲ್ಲಿ ವಾಕ್ಯವಾಗಿ ಕಾರ್ಯ ಮಾಡುವವರು ಯಾರಾಗಿದ್ದಾರೆ? ಪರಿಶುದ್ಧಾತ್ಮನಾಗಿದ್ದಾರೆ. ಹಾಲೆಲೂಯ. ಸೊ ಮಾತೆ ಮರಿಯಳು ಪರಿಶುದ್ಧಾತ್ಮರಿಂದ ಇದಾಗುತ್ತೆ ಅನ್ನುವ ಮಾತನ್ನು ಕೇಳಿದ ತಕ್ಷಣ, ದೇವರ ವಾಕ್ಯದಂತೆ ನನಗಾಗಲಿ, ನಿಮ್ಮ ಚಿತ್ತದಂತೆ ನನಗಾಗಲಿ, ದೇವರ ವಚನದಂತೆ ನನಗಾಗಲಿ, ಹಾಗೆ ಹೇಳಿದ ತಕ್ಷಣ ಮಾತೆ ಮರಿಯಳ ಉದರದಲ್ಲಿ ಯಾರು ಬಂದ್ಬಿಟ್ರು? ಜೋರಾಗಿ ಹೇಳಿ, ಯಾರು ಬಂದ್ಬಿಟ್ರು? ಆ ದಿನದಿಂದ 33 ವರ್ಷಗಳ ಕಾಲ ಕಲ್ವಾರಿಯಲ್ಲಿ ಶಿಲುಬೆಯಲ್ಲಿ ಯೇಸು ಪ್ರಾಣ ಕೊಡುವ ತನಕ, ಅವತ್ತು ಎಸ್ ಅಂತ ಹೇಳಿದ ಅಮ್ಮ, ಯೇಸು ಸತ್ತ ಮೇಲೂ ಕೂಡ ಯಾರ ಆಸೆಯನ್ನ ನೆರವೇರಿಸಿದ್ರು? ಜೋರಾಗಿ ಹೇಳಿ, ಯಾರ ಆಸೆಯನ್ನ? ಯಾರ ಆಸೆಯನ್ನ? ನಾನು ನೀವು. ಹೌದಾ? ನಾನು ನೀವು ಯೇಸು ಆಸೆಯನ್ನು ನೆರವೇರಿಸ್ತಾ ಇದ್ದೀವ? ಒಂದೇ ಒಂದು ಕೇಳಲ್ಲ, ಮಾತೆ ಮರಿಯಳು ಎಲ್ಲವನ್ನ ಸಹಿಸ್ಕೊಂಡ್ರ? ಎಲ್ಲವನ್ನ ಸಹಿಸ್ಕೊಂಡ್ರ? ನಾನು ನೀವು ಸಹಿಸ್ಕೋತಾ ಇದ್ದೀವ? ಮತ್ತೆ ಯೇಸುವನ್ನು ಪ್ರೀತಿಸ್ತೀವಂತ ಇದ್ದೀರಾ? ಈ ಪ್ರಪಂಚದಲ್ಲಿ ಆಕೆ ಪ್ರೀತಿಸಿದಷ್ಟು ಯೇಸುವನ್ನ ಯಾರೂ ಪ್ರೀತಿಸಲಿಲ್ಲ. ಅದಕ್ಕೆ ಆಕೆ ಧನ್ಯಳಾಗಿದ್ದಾಳೆ. ಪ್ರೈಸ್ ದ ಲಾರ್ಡ್. ಆಕೆ ಬಹಳ ಶ್ರೇಷ್ಠಳು ಪ್ರಿಯರೇ. ಆದ್ರೆ ಅವಳನ್ನು ಪ್ರೀತಿಸ್ತೀವಿ ಅಂತ ನಾವು ಹೇಳ್ತೀವಿ, ಎಲ್ಲ ಡೂಪ್ಲಿಕೇಟ್. ಪ್ರೈಸ್ ದ ಲಾರ್ಡ್. ತೆಲುಗಲ್ಲಿ ಒಂದು ಗಾದೆ ಹೇಳ, ಮನ್ಮಂತ ಎಟ್ಲಂಟೆ ಶೇಷೇದಂತ ಜಪಾಲೆ, ಏಷೇದಂತ ಗಾಳಾಲೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಪ್ರಾರ್ಥನೆ ಒಂದು, ಜೀವನ ಒಂದು. ಮಾತೆ ಮರಿಯಳು ವಾಕ್ಯವನ್ನು ಸ್ವೀಕರಿಸಿದ ಮೇಲೆ ಆಕೆ ವಾಕ್ಯದಂತೆ ಜೀವಿಸಿದ್ಲು. ಆಕೆಯ ಜೀವನ, ಪ್ರಾರ್ಥನೆ ಎರಡು ಒಂದೇ ಆಗಿತ್ತು. ಹಲ್ಲೆಲೂಯ. ಇವತ್ತು ನನ್ನಲ್ಲೇ ಇಲ್ಲ ಅದು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಎಷ್ಟು ಧನ್ಯಳು ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಹೇಳಕ್ಕಾಗಲ್ಲ. ಅಷ್ಟು ಧನ್ಯಳು ಆಕೆ. ಯಾಕೆ ಅಂದ್ರೆ ಒಂದೇ ಒಂದು ಕಾರಣ, ಆಕೆ ದೇವರ ವಾಕ್ಯವನ್ನ ಉದರದಲ್ಲಿ ಸ್ವೀಕಾರ ಮಾಡಿದ್ಲು. ಪ್ರೈಸ್ ದ ಲಾರ್ಡ್. ಈಗ ದೇವರು ನಮಗೂ ಕೂಡ ಆಪ್ಷನ್ ಕೊಡ್ತಾ ಇದ್ದಾರೆ. ಏನ್ ಗೊತ್ತಾ? ಆಕೆಯಂತೆ ನೀವು ಕೂಡ ದೇವರ ವಾಕ್ಯವನ್ನ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಸಿದ್ರೆ ನೀವು ಕೂಡ ಆಕೆಯಂತೆ ಧನ್ಯರಾಗ್ತೀರಾ. ಹಲ್ಲೆಲೂಯ. ಹಾಗಾದ್ರೆ ಆಪ್ಷನ್ ಇದೆಯಾ? ನಮಗೂ ಮಾಡಬಹುದಾ? ಆಗತ್ತೆ, ಆಗತ್ತೆ. ಪ್ರೈಸ್ ದ ಲಾರ್ಡ್. ಆಗತ್ತಾ? ಆಗತ್ತೆ. ಹಲ್ಲೆಲೂಯ. ಮಾತೆ ಮರಿಯಳು ದೇವರ ಮನುಷ್ಯಳ? ಹೇಳಿ, ಅವ್ರಿಗೆ ಆಯ್ತಾ? ಆಗಿಲ್ವಾ? ನೀವು ಮನುಷ್ಯರ ದೇವದೂತರ? ಹಾಗಾದ್ರೆ ನಿಮ್ಗೆ ಆಗತ್ತಾ? ಆಗಲ್ವಾ? ಆಕೆಗಾಗಿದ್ದಾದ್ರೆ ನಿಮಗೂ ಆಗುತ್ತೆ. ಆಕೆ ಪ್ರಯತ್ನಿಸಿದ್ಲು, ನಾನು ನೀವು ಪ್ರಯತ್ನಿಸ್ತಾ ಇಲ್ಲ. ಆಕೆ ಬಿಟ್ಕೊಟ್ಲು, ನಾನು ನೀವು ಬಿಟ್ಕೊಡ್ತಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಹೋಗಿ ಹೋಗಿ ಹಿಡ್ಕೊಂಡು ಅಮ್ಮ ಐ ಲವ್ ಯು, ಅಮ್ಮ ಐ ಲವ್ ಯು ಹೇಳೋದಲ್ಲ. ಆಕೆ ಏನು ಜೀವಿಸಿದ್ಲು ಅದನ್ನ ನೀವು ಜೀವಿಸಿ. ಅದು ದೇವರು ಬಯಸೋದು, ಅದು ದೇವರು ಇಷ್ಟಪಡೋದು. ಆದ್ರಿಂದನೇ ಯೇಸು ಹೇಳ್ತಾ ಇರೋದು, ಅದಕ್ಕೆ ಯೇಸು ಅದಕ್ಕಿಂತಲೂ ದೇವರ ವಾಕ್ಯವನ್ನ ಕೇಳಿ ಅದನ್ನ ಅನುಸರಿಸುವವರು ಹೆಚ್ಚು ಭಾಗ್ಯವಂತರು. ಹಲ್ಲೆಲೂಯ. ನನ್ನಮ್ಮ ಯಾಕೆ ಭಾಗ್ಯವಂತಳು ಗೊತ್ತಾ? ನನ್ನಮ್ಮ ನನ್ನನ್ನೇ ತುಂಬಿಕೊಂಡಿದ್ದಾಳೆ. ಹಲ್ಲೆಲೂಯ. ಆಕೆಯ ಪ್ರಾಣ, ಆಕೆಯ ಆತ್ಮ, ಆಕೆಯ ಶರೀರ ಯಾರಿಗೆ ಸ್ವಂತ? ಯೇಸುವಿಗೆ ಸ್ವಂತ. ನನ್ನ ಆತ್ಮ ಯಾರಿಗೆ ಸ್ವಂತ?
ಸೈತಾನನಿಗೆ ಸ್ವಂತ ಅಂತ ಹಿಂಗೆ ಹೇಳಿಬಿಟ್ರೆ ನಾನು ಒಪ್ಪಿಬಿಡ್ತೀನಾ? ನಾನಲ್ಲ, ದೇವ್ರ ವಾಕ್ಯ ಒಪ್ಪಿಬಿಡುತ್ತಾ? ನನ್ನ ಹೃದಯದಲ್ಲಿ ಸ್ವಾರ್ಥ ಇದೆಯಾ? ಇಲ್ವಾ? 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 ಹುಟ್ಟಿದ ಮಗುನ ಸ್ವಲ್ಪ ತೋರಿಸಿ ನನಗೆ, ನಾನು ತೋರಿಸ್ಕೊಡ್ತೀನಿ ಸ್ವಾರ್ಥ ಇದೆಯಾ ಇಲ್ವಾ ಅಂತ. ಹಲ್ಲೆಲೂಯಾ. ಹುಟ್ಟಿದ ಮಗು ಅಂದರೆ ಒಂದು 9 ತಿಂಗಳು 10 ತಿಂಗಳ ಮಗು ಕರ್ಕೊಂಬನ್ನಿ, ನಾನು ತೋರಿಸ್ತೀನಿ ಆ ಮಗುವಿನಲ್ಲಿ ಸ್ವಾರ್ಥ ಇದೆಯಾ ಇಲ್ವಾ ಅಂತ. ಹಲ್ಲೆಲೂಯಾ. ನಿಮ್ಮ ಮಗುನ ಬಿಟ್ಬಿಟ್ಟು ಪಕ್ಕದ ಮನೆ ಮಗುನ ಎತ್ಕೊಳ್ಳಿ ನೋಡೋಣ, ಈ ಮಗು ಏನು ಮಾಡುತ್ತೆ? ಯಾಕೆ ಅಳುತ್ತೆ? ಪ್ರೀತಿ ಇದ್ರೆ ಅಳಬಾರ್ದಲ್ವಾ? ಪರವಾಗಿಲ್ಲ ಬಿಡಿ, ಎತ್ಕೋ ಅಂತ ಹೇಳ್ಬೋದಾಗಿತ್ತಲ್ವಾ? ಯಾಕಾಗಲ್ಲ? ಯಾಕೆ ಅಂದ್ರೆ ಆದಾಮನಿಂದ ಟ್ರಾನ್ಸ್ಫರ್ ಆಗಿದೆ ಏನು? ಸ್ವಾರ್ಥ. ಆ ಸ್ವಾರ್ಥ ಹೋಗ್ಬೇಕಾದ್ರೆ ಸ್ವಾರ್ಥವನ್ನು ತೆಗೆದಾಕುವ, ಈ ಕ್ಯಾನ್ಸರ್ ಅನ್ನು ತೆಗೆದಾಕುವ ಯೇಸು ಒಳಗಡೆ ಬರಬೇಕು. ಹಲ್ಲೆಲೂಯಾ. ಯಾರು ಬರಬೇಕು? ಯೇಸು ಬಂದಾಗ ನಿಮಗೆ ಎಲ್ಲರನ್ನ ಈಕ್ವಲ್ ಆಗಿ ನೋಡಕ್ಕಾಗತ್ತೆ, ಎಲ್ಲರನ್ನು ಒಂದೇ ಸರ ಪ್ರೀತಿಸ್ಲಿಕ್ಕಾಗತ್ತೆ. ಇವಾಗ ಆಗ್ತಾ ಇಲ್ಲ. ಕಾರಣ ಯಾಕೆ ಅಂದ್ರೆ, ಪ್ರಿಯ ಸಹೋದರ ನಾವು ಹೇಳ್ತೀವಿ ನಾವು ಯೇಸುವನ್ನ ಪ್ರೀತಿಸ್ತೀವಿ ಅಂತೇಳಿ. ಮಾತೆ ಮರಿಯಳು ಪ್ರೀತಿಸಿದ್ದು ಯೇಸುವನ್ನ ಎಲ್ಲಿ ತನಕ? ಕೊನೆಯ ತನಕ. ಎಲ್ಲಿ ತನಕ ನಾವು ಪ್ರೀತಿಸ್ತೀವಿ? ಯಾವಾಗ ಗೊತ್ತಾ? ನಮಗೇನಾದ್ರೂ ಬೇಕಾದಾಗ, ನಮ್ಗೇನಾದ್ರೂ ಅವಶ್ಯಕತೆ ಇದ್ದಾಗ ಯೇಸುವನ್ನ ಪ್ರೀತಿಸ್ತೀವಿ. ಇಲ್ಲ ಅಂತ ನಾನು ಹೇಳಲ್ಲ. ಮನೇಲಿ ಒಂದು ಮದುವೆ, ಯೇಸಪ್ಪ ಸಹಾಯ ಮಾಡು, ರೋಗ ಒಂದು ಸಹಾಯ ಮಾಡು, ಆ ಥರ. ಮರಿಯಮ್ಮ ಆ ಥರ ಪ್ರೀತಿಸ್ಲಿಲ್ಲ. ಕಷ್ಟ ನಷ್ಟ ಏನೇ ಆಗಲಿ, ನಾನು ಯಾರನ್ನ ಪ್ರೀತಿಸ್ತೀನಿ? ಯೇಸುವನ್ನ. ನನ್ನ ಮಗ ಏನು ಹೇಳ್ತಾನೋ, ನನ್ನ ದೇವರು ಏನು ಹೇಳ್ತಾರೋ ಅದನ್ನೇ ನಾನು ಮಾಡ್ತೀನಿ. ಈ ಭೂಮಿಯಲ್ಲಿ ಕೊನೆ ಉಸಿರಿರುವ ತನಕ ದೇವರು ಕರೆದಿದ್ದಾರೆ. ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರ ನನ್ನ ತಂದೆಗೆ ಸ್ವಂತ. ನಾನು ಇದನ್ನು ಬಿಟ್ಕೊಡ್ತಾ ಇದ್ದೀನಿ. ಯಾರಿಗೆ? ಯೇಸುವಿಗೆ. ಅವರು ಪ್ರಾಣದಿಂದ, ಆತ್ಮದಿಂದ, ಶರೀರದಿಂದ ಯಾರನ್ನ ಪ್ರೀತಿಸಿದ್ರು? ಯೇಸುವನ್ನ. ನಾವು ಪ್ರೀತಿ ಮಾಡೋದು ಎಲ್ಲಿಂದ ಗೊತ್ತಾ? ಶರೀರದಿಂದ, ಆತ್ಮದಿಂದ ಅಲ್ಲ. ನೀವು ಆತ್ಮದಿಂದ ಪ್ರೀತಿ ಮಾಡಿದ್ರೆ ಮಾತೆ ಮರಿಯಳಂತೆ, ನನ್ನ ಆತ್ಮವು ಕರ್ತರನ್ನು ಸ್ತುತಿಸುತ್ತಿದೆ, ನನ್ನ ಜೀವವು ಸಂತೋಷದಿಂದ ನಲಿತಾ ಇಲ್ವಲ್ಲ ಮುಖಗಳು? ಬಾಡಿ ಹೋಗಿದೆಯಲ್ವಾ? ಹಲ್ಲೆಲೂಯಾ. ನನ್ನ ಆತ್ಮವು ಕರ್ತನನ್ನು ಸ್ತುತಿಸ್ತಾ ಇದೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಸಮಯ ಇಲ್ಲ, ಇಲ್ಲಿಗೆ ನಾವು ನಿಲ್ಲಿಸ್ತೀವಿ.